ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಆರ್ಥಿಕ ಸಮೀಕ್ಷೆ 2021-22ರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಚಾಪ್ಟರ್ 6 ಸಸ್ಟೈನಬಲ್ ಡೆವಲಪ್ಮೆಂಟ್ ಹಾಗೂ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿತವಾಗಿರುವಂತಹ ಚರ್ಚೆ ಇದಾಗಿರುತ್ತದೆ. ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ತಮ್ಮೆಲ್ಲರಿಗೂ ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ವಿಷಯ ಚಾಪ್ಟರ್ 1ರಿಂದ 5ರವರೆಗೂ ಮುಖ್ಯವಾಗಿ ಎಕಾನಮಿಗೆ ಸಂಬಂಧಿಸಿದಂತಹ ವಿಷಯಗಳ ಚರ್ಚೆ ಹೆಚ್ಚಾಗಿರುವಂತಹ ಕಾರಣಕ್ಕೆ ಅದನ್ನೇ ಮಾಡ್ಕೋತಾ ಹೋದಾಗ ತಮ್ಮ ಆಸಕ್ತಿ ಒಂದಿಷ್ಟು ಡಿಸ್ಟ್ರಾಕ್ಟ್ ಆಗುವಂತಹ ಸಾಧ್ಯತೆಗಳು ಇರುವಂತಹ ಕಾರಣಕ್ಕೆ ನಾನು ಒಂದು ಎಕಾನಮಿ ಚಾಪ್ಟರ್ ಆದ ನಂತರ ಒಂದಿಷ್ಟು ಸೆಕ್ಟಾರ್ ಸ್ಪೆಸಿಫಿಕ್ ಚಾಪ್ಟರ್ಸ್ಗಳು ಏನಿದ್ದಾವೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸೊ ದಟ್ ತಾವು ಸಹ ಆಸಕ್ತರಾಗಿ ಈ ಒಂದು ಕಾರ್ಯಕ್ರಮವನ್ನು ಕಲ್ತ್ಕೊತ ತಮ್ಮ ಪರೀಕ್ಷೆಗಳಿಗಾಗಿರಬಹುದು ಹಾಗೂ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ತಮಗೂ ಸಹ ಅನುಕೂಲ ಆಗುತ್ತದೆ ಅನ್ನುವಂತಹ ಉದ್ದೇಶಕ್ಕೆ 6ನೇ ಚಾಪ್ಟರಿಗೆ ಬಂದಿರುವಂಥದ್ದು. ನಾಳಿನ ಸಂಚಿಕೆಯಲ್ಲಿ 2ನೇ ಚಾಪ್ಟರ್ ಹಾಗೂ ಮತ್ತೆ ನಾಡಿದ್ದಿನ ಮಾಡುವಂತಹ ಸಂಚಿಕೆಯಲ್ಲಿ 7ನೇ ಚಾಪ್ಟರನ್ನು ಆಲ್ಟರ್ನೇಟ್ ಆಗಿ ಕವರ್ ಮಾಡ್ಕೋತಾ ಹೋಗುವಂತಹ ಒಂದು ವಿಷಯವನ್ನು ತಾವಿಲ್ಲಿ ಮೊದಲನೇದಾಗಿ ಅರ್ಥೈಸಿಕೊಳ್ಳಬೇಕು. ಸೊ ಈ ಒಂದು ಚಾಪ್ಟರ್ ಮುಖ್ಯವಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಮತ್ತು ಕ್ಲೈಮೇಟ್ ಚೇಂಜಿಗೆ ಸಂಬಂಧಿತವಾಗಿರುವಂತಹ ಚರ್ಚೆಯಾಗಿರುತ್ತದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ ಕೂಡಲೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ತಮಗೆ ಒಂದಿಷ್ಟು ಗೊತ್ತೇ ಇರಬಹುದು. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಬಂದಂತಹ ಸಂದರ್ಭದಲ್ಲಿ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ನಾವು ಏನು 2015ರಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ನೈಸರ್ಗಿಕವಾದಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಟಾರ್ಗೆಟ್ಸ್ಗಳನ್ನು 2030ರಷ್ಟೊತ್ತಿಗೆ ಸಾಧಿಸುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 2015ರಂದು 193 ರಾಷ್ಟ್ರಗಳು ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಿಗೆ ತಮ್ಮ ಸಮ್ಮತಿಯನ್ನು ಕೊಟ್ಟಿದ್ದರು. ಹಾಗಾದರೆ ಇದಕ್ಕಿಂತ ಮುಂಚೆ ಯಾವುದೇ ಟಾರ್ಗೆಟ್ಸ್ಗಳು ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೇಳಿದಾಗ 2001ರಿಂದ 2015ರವರೆಗೂ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅನ್ನುವಂಥದ್ದು ಜಾರಿಯಲ್ಲಿತ್ತು. ಈ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆದ ನಂತರ ಅಂದರೆ 2015ರಲ್ಲಿ ಇದರ ಒಂದು ಕಾರ್ಯವೈಖರಿ ಮುಗಿದಂತಹ ಸಂದರ್ಭದಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು UN ರೆಸಲ್ಯೂಷನ್ನ ಮೂಲಕ ಕೈಗೆತ್ತಿಕೊಂಡ್ವಿ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಮೊದಲನೇ ಹಂತದಲ್ಲಿ ಏನೆಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡಲಿದ್ದೇವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಥೈಸಿಕೊಳ್ಳಬೇಕು. ಈ ಒಂದು ಚಾಪ್ಟರ್ನಲ್ಲಿ ಅಥವಾ ಈ ಒಂದು ಸಂಚಿಕೆಯಲ್ಲಿ ಒಟ್ಟು 6 ವಿಷಯಗಳನ್ನು ನಾವು ಸಮಗ್ರವಾಗಿ ಚರ್ಚೆ ಮಾಡಲಿದ್ದೇವೆ. ಯಾವುವು ಆ ಒಂದು 6 ವಿಷಯಗಳು ನಾವು ಇವತ್ತು ನೋಡಲಿದ್ದೇವೆ ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇ ಹಂತದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ನೀತಿ ಆಯೋಗ ಒಂದು ಸಬ್ ನ್ಯಾಷನಲ್ ಲೆವೆಲಲ್ಲಿ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯ ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಗೋಲ್ಸ್ಗಳೇನು ಸೆಟ್ ಮಾಡಲಾಗಿದೆ. UN ರೆಸಲ್ಯೂಷನ್ ಮೂಲಕ ನಾನು ಹೇಳಿದ ಹಾಗೆ 2015ರಲ್ಲಿ 17 ಗೋಲ್ಸ್ಗಳನ್ನು ಸೆಟ್ ಮಾಡಲಾಗಿತ್ತು. ಆ ಒಂದು ಗೋಲ್ಸ್ಗಳನ್ನು ನಾವು ಸಮಗ್ರವಾಗಿ ಸಾಧಿಸುವಂತಹ ನಿಟ್ಟಿನಲ್ಲಿ ರಾಷ್ಟ್ರದಲ್ಲೇ ಮತ್ತೆ ರಾಜ್ಯಗಳಿಗೂ ಸಹ ಟಾರ್ಗೆಟ್ಸ್ ಕೊಡುವಂತಹ ವ್ಯವಸ್ಥೆಯನ್ನು ನೀತಿ ಆಯೋಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮತ್ತು ಡ್ಯಾಶ್ಬೋರ್ಡ್ ಅಂತಲೇ ಕರಿತೀವಿ. ಆ ಒಂದು ಹಂತದಲ್ಲಿ ಮೊದಲನೇ ವಿಷಯವನ್ನು ಅರ್ಥೈಸಿಕೊಳ್ಳುವಂಥದ್ದು. 2ನೇ ಹಂತದಲ್ಲಿ ದೇಶದಲ್ಲಿ ಕಾಡಿನ ಏನು ವಿಸ್ತರಣೆ ಇದೆ ಅದಕ್ಕೆ ಸಂಬಂಧಿಸಿದಂತಹ ಚರ್ಚೆ. 3ನೇ ಹಂತದಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ಸಂಬಂಧಿಸಿದಂತೆ ಅಥವಾ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. 4ನೇ ಹಂತದಲ್ಲಿ ಗ್ರೌಂಡ್ ವಾಟರ್ ರಿಸೋರ್ಸಸ್, ನಾವೆಲ್ಲ ಏನು ಬೋರ್ವೆಲ್ಗಳ ಬಳಕೆಯನ್ನು ಮಾತಾಡ್ತೀವೋ ಆ ಗ್ರೌಂಡ್ ವಾಟರ್ ರಿಸೋರ್ಸಸ್ಗೆ ಸಂಬಂಧಿಸಿದಂತಹ ಚರ್ಚೆ 4ನೇ ಹಂತದಲ್ಲಾಗಿರ್ತದೆ. 5ನೇ ಹಂತದಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ರಾಷ್ಟ್ರಗಳು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನನ್ನು ಕೊಡಬೇಕಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ COP26 ಗ್ಲಾಸ್ಗೋದಲ್ಲಿ ನಡೆದಂತಹ ನವೆಂಬರ್ 2021ರಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನಲ್ಲಿ ಭಾರತ ಸರ್ಕಾರ ಏನನ್ನೆಲ್ಲ ಕಾಂಟ್ರಿಬ್ಯೂಷನ್ಸ್ಗಳನ್ನು ಮಾಡಲು ತಮ್ಮ ಸಮ್ಮತಿಯನ್ನು ಕೊಟ್ಟಿದೆ ಅನ್ನುವಂಥದ್ದು 5ನೇ ಚರ್ಚೆಯಾಗಿರ್ತದೆ. ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಸರ್ಕಾರ ಕೈಗೊಂಡಿರುವಂತಹ ಒಂದಿಷ್ಟು ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಉಷ್ಣಾಂಶ ಹೆಚ್ಚಳವನ್ನು ತಡೆಹಿಡಿಯುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಾರಥಿಯಾಗಿ ಭಾರತ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ವಿಷಯ ಅಥವಾ ಚರ್ಚೆ 6ನೇ ಹಂತದಲ್ಲಿ ನಾವು ಮಾಡಲಿದ್ದೇವೆ. ಸೊ ಮೊದಲನೇ ಹಂತದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆ ಹೇಳಿದೆ. ಒಟ್ಟು 17 ಗೋಲ್ಸ್ಗಳನ್ನು 2030ರಷ್ಟೊತ್ತಿಗೆ ಸಾಧಿಸುವಂತಹ ಸಮ್ಮತಿಯನ್ನು 193 ರಾಷ್ಟ್ರಗಳು ಕೊಟ್ಟಿರುವಂಥದ್ದು. ನೀತಿ ಆಯೋಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮತ್ತು ಡ್ಯಾಶ್ಬೋರ್ಡ್ 2020 ಮತ್ತು 2021ರಲ್ಲಿ ನಾವು
ಒಟ್ಟು 66 ಅಂಕವನ್ನು ಪಡೆದಿರುವಂಥದ್ದು. 2019-20ರಲ್ಲಿ 60, 2018-19ರಲ್ಲಿ 57. ಅಂದರೆ ನಾವು 2021ರಷ್ಟೊತ್ತಿಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ಗಳಲ್ಲಿ ಒಂದಿಷ್ಟು ಮುಂಚೂಣಿಯಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಸಬ್ ನ್ಯಾಷನಲ್ ಲೆವೆಲ್ ಅಥವಾ ರಾಜ್ಯ ಮಟ್ಟದಲ್ಲಿ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳು ಒಂದೇ ಸಮಾನಾಂತಕರವಾಗಿ ಬೆಳೀತಾ ಇದ್ದಾವ? ಇಲ್ಲ, ರಾಜ್ಯಗಳು ಬೇರೆ ಬೇರೆ ಹಂತದಲ್ಲಿ ಬೆಳೀತಾ ಇರುವಂತಹ ಕಾರಣಕ್ಕೆ ಅಲ್ಲೂ ಸಹ ನಾವು ಒಂದಿಷ್ಟು ವಿಂಗಡಣೆಯನ್ನು ಮಾಡಿರುವಂಥದ್ದು. ಆ ವಿಂಗಡಣೆಗಳ ಬಗ್ಗೆ ಸಂಬಂಧಿಸಿದಂತೆ ನೋಡಿದಾಗ ಫ್ರಂಟ್ ರನ್ನರ್ ಅಂತ ಕರಿತೀವಿ, ಆಸ್ಪರೆಂಟ್ ಅಂತ ಕರಿತೀವಿ, ಪರ್ಫಾರ್ಮರ್ ಅಂತ ಕರಿತೀವಿ, ಅಚೀವರ್ ಅಂತ ಕರಿತೀವಿ. ಉದಾಹರಣೆಗೆ ನಾವು ಒಂದಿಷ್ಟು ಸ್ಕೋರ್ಸ್ಗಳನ್ನು ಕೊಟ್ಟಿದ್ದೀವಿ. ಆಸ್ಪರೆಂಟ್ ರಾಜ್ಯಗಳು 0ಯಿಂದ 49ರವರೆಗೆ ಅಂಕಗಳನ್ನು ಪಡೆದಂತಹ ಸಂದರ್ಭದಲ್ಲಿ ಆ ಒಂದು ಪಟ್ಟಿಯಲ್ಲಿ ಬರ್ತಾರೆ. ಪರ್ಫಾರ್ಮರ್ ಅನ್ನುವಂತಹ ರಾಜ್ಯಗಳು 50ರಿಂದ 64ರವರೆಗೂ ಸ್ಕೋರ್ ಅಥವಾ ಅಂಕಗಳನ್ನು ಪಡೆದಿರುವಂಥದ್ದು. ಫ್ರಂಟ್ ರನ್ನರ್ಸ್ಗಳು ಅಂತಂದರೆ 65ರಿಂದ 99ರವರೆಗೂ, ಹಾಗೂ ಅಚೀವರ್ಸ್ ಅಂತಂದರೆ 100 ಸ್ಕೋರನ್ನು ಪಡೆದಿರುವಂತಹ ರಾಜ್ಯಗಳು. ಈ ವರ್ಷದ ಅಂದರೆ 2020 ಮತ್ತು 21ರ ಆರ್ಥಿಕ ವರ್ಷದಲ್ಲಿ ಒಟ್ಟು ಫ್ರಂಟ್ ರನ್ನರ್ ಕ್ಯಾಟಗರಿಯಲ್ಲಿ 22 ರಾಜ್ಯಗಳು ಹಾಗೂ ಯೂನಿಯನ್ ಟೆರಿಟರೀಸ್ಗಳು ಬಂದಿರುವಂಥದ್ದು. 2019-20ರಲ್ಲಿ ಬರೀ 10 ಇದ್ವು. ಹಾಗೆ ನೋಡಿದರೆ ಬಹಳಷ್ಟು ರಾಜ್ಯಗಳು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲಿ ಒಂದಿಷ್ಟು ಉತ್ತಮವಾದಂತಹ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇರುವಂಥದ್ದು ಅರ್ಥೈಸ್ಕೊಳ್ಳಬೇಕು. ಹಾಗೆ ನಾರ್ತ್ ಈಸ್ಟರ್ನ್ ರೀಜನ್ನಲ್ಲೂ ಸಹ ಒಂದಿಷ್ಟು ವಿಶೇಷವಾದಂತಹ ಪ್ರಯತ್ನಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ನಾರ್ತ್ ಈಸ್ಟರ್ನ್ ರೀಜನ್ ಡಿಸ್ಟ್ರಿಕ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಸಹ ನೀತಿ ಆಯೋಗ್ ಬೇರೆ ಯಾಗೆ ತೆಗೀತದೆ. ಸೊ ದಟ್ ರಾಜ್ಯಗಳು ನಾರ್ತ್ ಈಸ್ಟರ್ನ್ನಲ್ಲಿ ಹೇಗೆ ತಮ್ಮ ಕೆಲಸಗಳನ್ನು ಮುನ್ಸಾಗಿಸ್ತಾ ಇದ್ದಾರೆ ಈ ಒಂದು ಸಾಮಾಜಿಕ, ಆರ್ಥಿಕ ಮತ್ತು ನೈಸರ್ಗಿಕ ಡೈಮೆನ್ಷನ್ಸ್ಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ವ್ಯವಸ್ಥೆಯನ್ನು ಅರ್ಥೈಸಿಕೊಳ್ಳುವಂತಹ ನಿಟ್ಟಿನಲ್ಲಿ. ಎರಡನೇ ಹಂತದಲ್ಲಿ ಕಾಡಿನ ಬಗ್ಗೆ ಒಂದಿಷ್ಟು ನಾವು ಮಾತಾಡ್ತಾ ಇರುವಂಥದ್ದು. ಭಾರತದಲ್ಲಿ ಅಂದರೆ ಪ್ರಪಂಚದಲ್ಲಿ ಭಾರತ 10ನೇ ಅತಿ ದೊಡ್ಡ ಏರಿಯಾವನ್ನು ಫಾರೆಸ್ಟ್ ಅಥವಾ ಕಾಡು ಪಡ್ಕೊಂಡಿರುವಂಥದ್ದು. ಸೊ ಭಾರತ ವರ್ಲ್ಡ್ಸ್ 10th ಲಾರ್ಜೆಸ್ಟ್ ಫಾರೆಸ್ಟ್ ಏರಿಯಾನ ಪಡ್ಕೊಂಡಿದೆ ಅನ್ನುವಂಥದ್ದು. 2020ರಲ್ಲಿ ಭಾರತ ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿ ಕಾಡಿನ ಪ್ರಮಾಣವನ್ನು ಹೆಚ್ಚಿಸ್ತಾ ಇರುವಂತಹ ರಾಷ್ಟ್ರಗಳ ಪೈಕಿಯಲ್ಲಿ ಬರುತ್ತದೆ. 10ನೇ ರ್ಯಾಂಕನ್ನು ಪಡ್ಕೊಂಡಿರುವಂಥದ್ದು ಪ್ರಪಂಚ ಮಟ್ಟದಲ್ಲಿ ಕಾಡಿನ ಏರಿಯಾ ಪಡ್ಕೊಂಡಿರುವಂತಹ ರಾಷ್ಟ್ರಗಳ ಪಟ್ಟಿಯನ್ನು ನೋಡಿದಾಗ ನಾವು 10ನೇ ರ್ಯಾಂಕಲ್ಲಿ ಬರ್ತೀವಿ. ಹಾಗೆ 2010ರಿಂದ 2020ರವರೆಗೂ ಏನು ಕಾಡಿನ ಗಾತ್ರ ಬೆಳೆಸ್ತಾ ಇರುವಂತಹ ರಾಷ್ಟ್ರಗಳ ಪಟ್ಟಿಯನ್ನು ನೋಡಿದಾಗ ಅಲ್ಲಿ ನಾವು 3ನೇ ಸ್ಥಾನವನ್ನು ಪಡ್ಕೋತೀವಿ. ಇವತ್ತು ಭಾರತದಲ್ಲಿ ಒಟ್ಟು ಇರುವಂತಹ ಜೋಗ್ರಫಿಕಲ್ ಏರಿಯಾ ಏನಿದೆ ಟೋಟಲ್, ಅದರಲ್ಲಿ 24% ಕಾಡು ಭಾರತದಲ್ಲಿ ಇರುವಂಥದ್ದು. 2020ರಲ್ಲಿ ಒಟ್ಟು ಪ್ರಪಂಚದಲ್ಲಿ ಇರುವಂತಹ ಕಾಡಿನ ಸಂಖ್ಯೆಯನ್ನು ನೋಡಿದಾಗ ಭಾರತದಲ್ಲಿ 2% ಕಾಡು ಪ್ರಪಂಚದ ಮಟ್ಟದಲ್ಲಿ ಪಡ್ಕೊಂಡಿರುವಂಥದ್ದು. ಭಾರತದ ಒಟ್ಟು ವಿಸ್ತೀರ್ಣವನ್ನು ನೋಡಿದಾಗ ಅದರಲ್ಲಿ 24% ಕಾಡಿದೆ. ಪ್ರಪಂಚ ಮಟ್ಟದಲ್ಲಿ ನೋಡಿದಾಗ ಭಾರತದಲ್ಲಿ ಇರುವಂತಹ ಕಾಡಿನ ಪ್ರತಿಶತ 2% ಅಂತ ಹೇಳಬಹುದು. ಈಗ ಪ್ರಪಂಚದಲ್ಲಿ ಕಾಡಿನ ವಿಸ್ತರಣೆ ಮಾಡ್ತಾ ಇರುವಂತಹ ರಾಷ್ಟ್ರಗಳ ಪೈಕಿ ನಾವು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳಿದೆ. ಆ ಒಂದು 3ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಮುಖ್ಯವಾಗಿ ವೆರಿ ಡೆನ್ಸ್ ಫಾರೆಸ್ಟ್ ನಾಡಿಯಲ್ಲಿ. ಕಾಡಿನಲ್ಲೂ ಸಹ ನಾವೊಂದಿಷ್ಟು ವಿಂಗಡಣೆಗಳನ್ನು ಮಾಡ್ತೀವಿ. ಕಾಡು ಅಂತಂದರೆ ಏನು, ಹೇಗೆ ನಾವು ಡಿಫೈನ್ ಮಾಡ್ತೀವಿ ಅನ್ನುವಂಥದ್ದನ್ನು ಸಹ ನೋಡೋಣ. ವೆರಿ ಡೆನ್ಸ್ ಫಾರೆಸ್ಟ್, ಅತಿ ಹೆಚ್ಚು ಗುಂಪು ಅಥವಾ ಅತಿ ಹೆಚ್ಚು ಡೆನ್ಸಿಟಿ ಇರುವಂತಹ ಫಾರೆಸ್ಟ್ನ ಸಂಖ್ಯೆ ಹೆಚ್ಚಾಗಿರುವಂಥದ್ದು ನಾವು 2ನೇ ಹಂತದಲ್ಲಿ ನೋಡ್ತೀವಿ. 3ನೇ ಹಂತದಲ್ಲಿ ಪ್ಲಾಸ್ಟಿಕ್ ವೇಸ್ಟಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರುತ್ತದೆ. ಪ್ಲಾಸ್ಟಿಕ್ ವೇಸ್ಟ್ಗೆ ಸಂಬಂಧಿಸಿದಂತೆ ಆಗಸ್ಟ್ 2021ರಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2021 ಜಾರಿಗೆ ತರಲಾಗಿತ್ತು. ತಮಗೆಲ್ಲ ಈಗಾಗಲೇ ಇರುವಂತಹ ಮಾಹಿತಿಯ ಪ್ರಕಾರ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು 2022ರಷ್ಟೊತ್ತಿಗೆ ಪೂರ್ತಿಯಾಗಿ ನಿರ್ಮೂಲನೆ ಮಾಡುವಂತಹ ಒಂದು ಪ್ರಯತ್ನವನ್ನು ಈ ಒಂದು ಅಮೆಂಡ್ಮೆಂಟ್ ರೂಲ್ಸ್ನಲ್ಲಿ ತಂದಿರುವಂಥದ್ದು. ಹಾಗೂ ಏನೆಲ್ಲ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಅಂದರೆ ನಾವು ಒಂದಿಷ್ಟು ವಸ್ತುಗಳು ಪ್ಲಾಸ್ಟಿಕ್ನ ಪ್ಯಾಕೇಜಿಂಗ್ನಲ್ಲಿ ಬರುವಂಥದ್ದು, ಆ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಆಗಿರುವಂತಹ ಪ್ರಾಡಕ್ಟ್ಸ್ಗಳಲ್ಲಿ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಆ ಕಂಪನಿಗಳು ಆ ಒಂದು ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡುವಂತಹ ಜವಾಬ್ದಾರಿಯನ್ನು ಸಹ ಪಡ್ಕೊಂಡಿರುತ್ತಾರೆ ಈ ಒಂದು ಕಾನೂನಿನ ಅಡಿಯಲ್ಲಿ. ಅದಕ್ಕೆ ಲೀಗಲೈಸ್ ಮಾಡಲಾಗಿದೆ. 4ನೇ ಹಂತದಲ್ಲಿ ಗ್ರೌಂಡ್ ವಾಟರ್ ರಿಸೋರ್ಸಸ್, ಭೂಜಲದ ಬಗ್ಗೆ ಸಂಬಂಧಿತವಾದಂತಹ ಚರ್ಚೆ. ಯಾಕಂದರೆ ಇವತ್ತು ದೇಶದಲ್ಲಿ ಕುಡಿಯುವ ನೀರಾಗಿರಬಹುದು ಅಥವಾ ವ್ಯವಸಾಯಕ್ಕೆ ಇರುವಂತಹ ಅತಿ ದೊಡ್ಡದಾದಂತಹ ಪಾತ್ರ
ಈ ಒಂದು ಭೂಜಲ ಅಥವಾ ಗ್ರೌಂಡ್ ವಾಟರ್ ರಿಸೋರ್ಸ್ ಆಗಿರುತ್ತದೆ. ಅದರ ಬಳಕೆ ಮತ್ತು ಅದರಿಂದಾಗಿ ಆಗುವಂತಹ ಒಂದಿಷ್ಟು ಎನ್ವೈರ್ಮೆಂಟಲ್ ಕನ್ಸರ್ನ್ಸನ್ನು ಸಹ ನಾವು 4ನೇ ಹಂತದಲ್ಲಿ ನೋಡಲಿದ್ದೇವೆ. 5ನೇ ಹಂತದಲ್ಲಿ ಮುಖ್ಯವಾಗಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ COP26 ನವೆಂಬರ್ 2021 ನಡೆದಿರುವಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಆ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನಲ್ಲಿ ಭಾರತ ಮಾಡಿದಂತಹ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ಗಳು ಏನೇನಿದ್ದಾವೆ ಅನ್ನುವಂತಹ ಚರ್ಚೆ. ಕೊನೆಯ ಮತ್ತು 6ನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನೇತೃತ್ವದಲ್ಲಿ ವಾತಾವರಣಕ್ಕೆ ಸಂಬಂಧಿಸಿದಂತೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದಂತೆ ಏನೆಲ್ಲ ಲೀಡರ್ಶಿಪ್ ಆ್ಯಕ್ಟಿವಿಟೀಸನ್ನು, ಸೊ ಆ ಒಂದು ಲೀಡರ್ಶಿಪ್ ಸ್ಕಿಲ್ಸ್ ಭಾರತ ಯಾವ ರೀತಿಯಲ್ಲಿ ತೋರಿಸ್ತಾ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ 6ನೇ ಹಂತದಲ್ಲಿ ಮಾಡಲಿದ್ದೇವೆ. ಸೊ ಮೊದಲನೇ ಹಂತದಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆ ಮಾತಾಡಲಿದ್ದೇವೆ ಅನ್ನುವಂಥದ್ದನ್ನು ಹೇಳಿದೆ. ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಸೆಪ್ಟೆಂಬರ್ 2015 193 ರಾಷ್ಟ್ರಗಳು UN ರೆಸಲ್ಯೂಷನ್ ಮೂಲಕ ಒಟ್ಟು 17 ಗೋಲ್ಸ್ಗಳನ್ನು ಇಲ್ಲಿ ನಾವು ಸಾಮಾಜಿಕ, ಆರ್ಥಿಕ ಮತ್ತು ನೈಸರ್ಗಿಕ ಕ್ಷೇತ್ರದಲ್ಲಿ ಸಾಧಿಸುವಂತಹ ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯಾಗಿತ್ತು. ಇಲ್ಲಿ ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಸೂಚನೆಯನ್ನು ಕೊಡಲು ಬಯಸುತ್ತೇನೆ. ಯಾವುದೇ ಮೇನ್ಸ್ ಆನ್ಸರ್ ರೈಟಿಂಗಿಗಾಗಿರಬಹುದು ಹಾಗೂ ಎಸ್ಸೆ ರೈಟಿಂಗಿಗಾಗಿರಬಹುದು ಫ್ಯಾಕ್ಟ್ಸ್ ಮತ್ತು ಸರ್ಕಾರ ಕೊಡುವಂತಹ ವಿಷಯಗಳನ್ನು ಚರ್ಚೆ ಮಾಡುವಂಥದ್ದು ಬಹಳ ಮುಖ್ಯಕರವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ನೈಸರ್ಗಿಕ ವಿಷಯಗಳನ್ನು ಒಳಗೊಂಡಂತಹ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆ ಪ್ರಯತ್ನಗಳನ್ನು 2015 2030 ನಾವು ಏನು ಸಾಧಿಸಲು ಪ್ರಯತ್ನಿಸ್ತಿದ್ದೀವೋ ಈ ಒಂದು ವಿಷಯಗಳನ್ನು ನಾವು ತಿಳ್ಕೊಂಡಾಗ ನಮ್ಮ ಉತ್ತರಗಳಲ್ಲಿ ಅದನ್ನು ಉಪಯೋಗಿಸಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 1 ದೇಶದಲ್ಲಿ ಬಡತನವನ್ನು, ನೋ ಪಾವರ್ಟಿ ನಿರ್ಮೂಲನೆ ಮಾಡುವಂತಹ ಉದ್ದೇಶದೊಂದಿಗೆ ತಂದಿರುವಂಥದ್ದು. ಸೊ 2030 ಒಂದು ರಾಷ್ಟ್ರ ಬಡತನವನ್ನು ಪೂರ್ಣವಾಗಿ ನಿರ್ಮೂಲನೆ ಮಾಡುವಂತಹ ಟಾರ್ಗೆಟನ್ನು ಪಡ್ಕೊಂಡಿದೆ. ಸೊ ಯಾವುದೇ ಮೇನ್ಸ್ ಪ್ರಶ್ನೆ ಪಾವರ್ಟಿಗೆ ಸಂಬಂಧಿಸಿದಂತೆ ಬಂದಾಗ ಅಥವಾ ಎಸ್ಸೆಯಲ್ಲಿ ಪಾವರ್ಟಿ ಸಂಬಂಧಿಸಿದಂತೆ ನಾವು ಚರ್ಚೆ ಮಾಡಬೇಕಾದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 1 ಪ್ರಕಾರ ನಾವು ಇದನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿದಾಗ ಅದರ ಒಂದಿಷ್ಟು ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ 17 ಸಸ್ಟೈನಬಲ್ ಗೋಲನ್ನು ತಾವೆಲ್ಲರೂ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಬಹಳ ಮುಖ್ಯಕರವಾಗಿರುತ್ತದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 ಹಸಿವನ್ನು, ಝೀರೋ ಹಂಗರ್, ಹಸಿವನ್ನು ಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3 ಗುಡ್ ಹೆಲ್ತ್ ಮತ್ತು ವೆಲ್ಬೀಯಿಂಗ್, ಅಂದರೆ ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 4 ಕ್ವಾಲಿಟಿ ಎಜುಕೇಷನ್, ಶಿಕ್ಷಣದ ಬಗ್ಗೆ ಮಾತಾಡುವಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 5 ಜೆಂಡರ್ ಈಕ್ವಾಲಿಟಿ. 6 ಕ್ಲೀನ್ ವಾಟರ್ ಮತ್ತು ಸ್ಯಾನಿಟೇಷನ್, ಸ್ವಚ್ಛವಾದಂತಹ ನೀರು ಮತ್ತು ಸ್ಯಾನಿಟೇಷನ್ನಿನ ವ್ಯವಸ್ಥೆ ಮಾಡುವಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 7 ಅಫೋರ್ಡಬಲ್ ಮತ್ತು ಕ್ಲೀನ್ ಎನರ್ಜಿ. ಈ ಒಂದು ಹಂತದಲ್ಲಿ ವಿದ್ಯುತ್ ಮತ್ತು ಬೇರೆ ಕ್ಲೀನ್ ಎನರ್ಜಿಯ ಬಗ್ಗೆ ಸಂಬಂಧಿತದಂತಹ ಚರ್ಚೆ. 8ನೇ ಹಂತದಲ್ಲಿ ಡೀಸೆಂಟ್ ವರ್ಕ್ ಮತ್ತು ಆರ್ಥಿಕವಾದಂತಹ ಬೆಳವಣಿಗೆಯನ್ನು ಜನರಿಗೆ ಕಲ್ಪಿಸಿಕೊಡುವಂಥದ್ದು. 9 ಇನ್ನೋವೇಷನ್, ಇಂಡಸ್ಟ್ರಿ ಹಾಗೂ ಇನ್ಫ್ರಾಸ್ಟ್ರಕ್ಚರ್ನ ಬೆಳವಣಿಗೆಯನ್ನು ಮಾಡುವಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 10 ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ, ಅಸಮಾನತೆಯನ್ನು ಸಮಾಜದಲ್ಲಿ ಕಡಿಮೆ ಮಾಡುವಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 11 ಸಸ್ಟೈನಬಲ್ ಸಿಟೀಸ್ ಮತ್ತು ಕಮ್ಯುನಿಟೀಸ್, ಸಸ್ಟೈನಬಲ್ ಸಿಟೀಸ್ಗಳನ್ನು ಹೆಚ್ಚಿಗೆ ನಾವು ಬೆಳೆಸುವಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 12 ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಮತ್ತು ಪ್ರೊಡಕ್ಷನ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 13 ಕ್ಲೈಮೇಟ್ ಆ್ಯಕ್ಷನ್ನ ಬಗ್ಗೆ ಮಾತಾಡುತ್ತದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 14 ಲೈಫ್ ಬಿಲೋ ವಾಟರ್, ಅಂದರೆ ಸಮುದ್ರದಲ್ಲಿ ಇರುವಂತಹ ಜೀವರಾಶಿಗಳನ್ನು ಕಾಪಾಡುವಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 15 ಲೈಫ್ ಆನ್ ಲ್ಯಾಂಡ್, ಸೊ ಭೂಮಿಯ ಮೇಲೆ ಇರುವಂತಹ ಜೀವರಾಶಿಗಳನ್ನು ಕಾಪಾಡುವಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 16 ಪೀಸ್, ಜಸ್ಟಿಸ್ ಮತ್ತು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಹೆಚ್ಚಿಗೆ ಮಾಡುವಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 16 ಗ್ಲೋಬಲ್ ಪಾರ್ಟ್ನರ್ಶಿಪ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳಿಗೆ ಸಂಬಂಧಿಸಿದಂತೆ. ಸೊ ಈ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಮುಖ್ಯವಾಗಿ ಒಂದು ಪಟ್ಟಿ ಮಾಡ್ಕೊಂಡು ತಮ್ಮ ನೋಟಿಸ್ ಬೋರ್ಡ್ ಆಗಿರಬಹುದು ಅಥವಾ ತಮಗೆ ದಿನ ರಿವೈಸ್ ಮಾಡುವಂತಹ ಒಂದು ಜಾಗದಲ್ಲಿ ಅಂಟಿಸ್ಕೊಂಬಿಡಿ. ಆ ಒಂದು ವಿಷಯಗಳನ್ನು ತಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಬಹಳ ಮುಖ್ಯಕರವಾಗಿರುತ್ತದೆ. ಸೊ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲ್ ಏನು 17 ಜಾರಿಗೆ ತಗೊಂಡಿದ್ವೋ ಇದರಲ್ಲಿ 16 ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲ್ಗಳಿಗೆ ಸಂಬಂಧಿಸಿದಂತೆ ಒಂದು ಸ್ಕೋರನ್ನು ಕೊಡಲಾಗುತ್ತದೆ. ಆ ಸ್ಕೋರ್ನ ಆಧಾರದ ಮೇಲೆ ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಸಾಧಿಸುವಲ್ಲಿ ಸಶಕ್ತರಾಗಿದ್ದಾರೆ ಅನ್ನುವಂಥದ್ದನ್ನು ನೋಡಲು ಸಾಧ್ಯವಾಗುತ್ತದೆ. ಸೊ 2001ರಿಂದ 2015 ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ ನಂತರ 2015ರಿಂದ 2030 ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲ್ಗಳನ್ನು ಸಾಧಿಸುವಂಥದ್ದು ನಮ್ಮ ಆಲೋಚನೆ ಆಗಿರುತ್ತದೆ ಅನ್ನುವಂಥದ್ದು ತಮಗೆಲ್ಲ ಈಗಾಗಲೇ ಗೊತ್ತೇ ಇರುವಂಥದ್ದು.
ಪ್ರಪಂಚದಲ್ಲೇ ಯಾವ ರಾಷ್ಟ್ರಗಳು ಮಾಡದೇ ಇರುವಂಥದ್ದು ಭಾರತ ಸಬ್ ನ್ಯಾಷನಲ್ ಲೆವೆಲಲ್ಲಿ ಅಂದರೆ ರಾಜ್ಯಗಳ ಮಟ್ಟದಲ್ಲಿ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ಕೆಲಸ ನಡೀತಿದೆ ಅನ್ನುವಂತಹ ವಿಷಯವನ್ನು ಅರ್ಥೈಸಿಕೊಳ್ಳಲು ನೀತಿ ಆಯೋಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಜಾರಿಗೆ ತಂತು. ಈ ಒಂದು ಇಂಡೆಕ್ಸ್ನಲ್ಲಿ 2018-19ರಲ್ಲಿ ನಮ್ಮ ಸಂಖ್ಯೆ ಅಥವಾ ಸ್ಕೋರು 57 ಆಗಿತ್ತು. 18-19ರಲ್ಲಿ. ಹಾಗಾದರೆ 2020 ಹಾಗೂ 2021ರಲ್ಲಿ 66 ಅಂಕಗಳನ್ನು ಪಡ್ಕೊಂಡಿರುವಂತಹ ನಿಟ್ಟಿನಲ್ಲಿ ದೇಶದಲ್ಲಿ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಿಗೆ ಸಂಬಂಧಿಸಿದಂತೆ ಕೆಲಸ ಭರವಾಗಿ ಸಾಗ್ತಾ ಇದೆ ಅನ್ನುವಂಥದ್ದು ಒಂದು ಅರ್ಥೈಸಿಕೊಳ್ಳಬೇಕು. ಇದಲ್ಲದೆ ನಾನು ಹೇಳಿದೆ 3 ಗುಂಪುಗಳನ್ನು ಮಾಡಲಾಗಿದೆ. 4. ಮೊದಲನೇ ಗುಂಪು ಆಸ್ಪರೆಂಟ್, 2ನೇ ಗುಂಪು ಪರ್ಫಾರ್ಮರ್, 3ನೇ ಗುಂಪು ಫ್ರಂಟ್ ರನ್ನರ್, 4ನೇ ಗುಂಪು ಅಚೀವರ್. 0ಯಿಂದ 49ರವರೆಗೂ ಅಂಕಗಳು ಪಡೆದಂತಹ ಸಂದರ್ಭದಲ್ಲಿ ಆಸ್ಪರೆಂಟ್ ಅಂತ ಕರಿತೀವಿ. 50ರಿಂದ 64ರವರೆಗೂ ಪರ್ಫಾರ್ಮರ್ ಅಂತ ಕರಿತೀವಿ. 65ರಿಂದ 90ರವರೆಗೂ ಫ್ರಂಟ್ ರನ್ನರ್ ಅಂತ ಕರಿತೀವಿ. ಹಾಗೂ 100 ಅಂಕಗಳು ಪಡೆದಂತಹ ಸಂದರ್ಭದಲ್ಲಿ ಅಚೀವರ್ ಅಂತ ಕರಿತೀವಿ. ಈಗ ರಾಜ್ಯಗಳು 2019-20ರಲ್ಲಿ ಬರೀ 10 ರಾಜ್ಯಗಳು ಫ್ರಂಟ್ ರನ್ನರ್ ಕ್ಯಾಟಗರಿಯಲ್ಲಿ ಇದ್ದರು. 2020-21ರಲ್ಲಿ ಈ ಒಂದು ಸಂಖ್ಯೆ 22ಕ್ಕೆ ಏರಿಕೆ ಆಗಿರೋದ್ರಿಂದ ದೇಶದಲ್ಲಿ ಬಹಳಷ್ಟು ರಾಜ್ಯಗಳು ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಿಗೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು. ಇದಲ್ಲದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲೂ ಸಹ ನಾವು ಪಡ್ಕೊಂಡಿರುವಂತಹ 66 ಅಂಕಗಳಲ್ಲಿ ಒಂದಿಷ್ಟು ಗೋಲ್ಸ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ಕಾಣ್ತಿದ್ದೀವಿ. ಉದಾಹರಣೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3 ಏನಕ್ಕೆ ಸಂಬಂಧಿತವಾಗಿರುವಂಥದ್ದು? ಇದು ಒಳ್ಳೆಯ ಆರೋಗ್ಯ ಮತ್ತು ಜನರ ಒಳಿತಿಗೋಸ್ಕರ ಗುಡ್ ಹೆಲ್ತ್ ಮತ್ತು ವೆಲ್ಬೀಯಿಂಗ್ ಬಗ್ಗೆ ಮಾತಾಡುತ್ತದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 6 ಕ್ಲೀನ್ ವಾಟರ್ ಹಾಗೂ ಸ್ಯಾನಿಟೇಷನ್ನ ಬಗ್ಗೆ ಮಾತಾಡುತ್ತದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 7 ಅಫೋರ್ಡಬಲ್ ಮತ್ತು ಕ್ಲೀನ್ ಎನರ್ಜಿಯ ಬಗ್ಗೆ ಮಾತಾಡುತ್ತದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 10 ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ, ಅಸಮಾನತೆಯನ್ನು ಕಡಿಮೆ ಮಾಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಆಗಿರುತ್ತದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 11, 12 ಮತ್ತು 15 ಇದು ಏನು ಅನ್ನುವಂಥದ್ದು ತಮಗೆ ಹೋಮ್ವರ್ಕು, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಸೊ ಇಷ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ಉತ್ತಮವಾದಂತಹ ಪ್ರದರ್ಶನ ಮಾಡಿರುವಂತಹ ಕಾರಣಕ್ಕೆ ನಾವು ಈ ಹೆಚ್ಚಿನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನೀತಿ ಆಯೋಗ ಇಂಡೆಕ್ಸ್ನಲ್ಲಿ ಸ್ಕೋರನ್ನು ಪಡ್ಕೊಳ್ಳುವಂಥದ್ರಲ್ಲಿ ಉತ್ತಮವಾದಂತಹ ಮುಂಚೂಣಿಯಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ಮೊದಲನೇ ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕು. ಈಗ ರಾಜ್ಯಗಳ ಪಟ್ಟಿಯ ಸಂದರ್ಭಕ್ಕೆ ಬಂದಂತಹ ಸಂದರ್ಭದಲ್ಲಿ ಫ್ರಂಟ್ ರನ್ನರ್, ಈಗ ನಾನು ಹೇಳಿದೆ 4 ಕೆಟಗರಿಗಳನ್ನು ಮಾಡ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ಆಸ್ಪರೆಂಟ್ ಅಂತ ಹೇಳಿದೆ. ಈ ಆಸ್ಪರೆಂಟ್ ಕೆಟಗರಿಯಲ್ಲಿ 0ಯಿಂದ 49 ಮಾರ್ಕ್ಸ್ ಯಾರು ಪಡ್ಕೊಂಡಿರ್ತಾರೋ ಅವರು. ತದನಂತರ ಪರ್ಫಾರ್ಮರ್ 50ರಿಂದ 64, ತದನಂತರ ಫ್ರಂಟ್ ರನ್ನರ್ 65ರಿಂದ 99 ಹಾಗೂ ಲಾಸ್ಟಲ್ಲಿ ಬರುವಂಥದ್ದು ಅಚೀವರ್ ಒಟ್ಟು 100 ಅಂಕಗಳನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ. ಈಗ ರಾಜ್ಯ ಮಟ್ಟದಲ್ಲ ಪೈಕಿ ಅಥವಾ ರಾಜ್ಯಗಳ ಪಟ್ಟಿಯನ್ನು ನೋಡಿದಾಗ 22 ರಾಜ್ಯಗಳು ಫ್ರಂಟ್ ರನ್ನರ್ ಕೆಟಗರಿಯಲ್ಲಿ ಬರ್ತಾ ಇದ್ದಾವೆ. 2019-20ರಲ್ಲಿ ಬರೀ 10 ರಾಜ್ಯಗಳು ಈ ಒಂದು ಪೈಕಿ ಅಥವಾ ಈ ಒಂದು ಪಟ್ಟಿಯಲ್ಲಿ ಬರ್ತಾ ಇದ್ವು. ಉಳಿದಂತಹ ಎಲ್ಲ ರಾಜ್ಯಗಳು ಪರ್ಫಾರ್ಮರ್ ಕೆಟಗರಿಯಲ್ಲಿ ಇದ್ದಾವೆ. ಈ ಒಂದು 50ರಿಂದ 64 ಸ್ಕೋರನ್ನು ಪಡ್ಕೊಂಡಿರುವಂತಹ ರಾಜ್ಯಗಳಾಗಿರ್ತವೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಹಾಗೆ ಮುಖ್ಯವಾಗಿ ಫ್ರಂಟ್ ರನ್ನರ್ ಕೆಟಗರಿಯಲ್ಲಿ ಇರುವಂತಹ ಒಂದಿಷ್ಟು ರಾಜ್ಯಗಳು ಯಾವ್ಯಾವು? ಉತ್ತರಾಖಂಡ್, ಗುಜರಾತ್, ಮಹಾರಾಷ್ಟ್ರ, ಮಿಜೋರಾಂ, ಪಂಜಾಬ್, ಹರಿಯಾಣ ಮತ್ತು ತ್ರಿಪುರ. ಹಾಗೂ ಯೂನಿಯನ್ ಟೆರಿಟರಿಗಳಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ಅಂಡಮಾನ್ ನಿಕೋಬಾರ್, ಡೆಲ್ಲಿ, ಜಮ್ಮು ಮತ್ತು ಕಾಶ್ಮೀರ ಆಗಿರ್ತವೆ. ಸೊ ಇವು ರಾಜ್ಯಗಳದ್ದು ಅಷ್ಟೇನು ನಿಮಗೆ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಇದರಲ್ಲೂ ಸಹ ರಾಜ್ಯಗಳ ಪಟ್ಟಿಯಲ್ಲಿ ಮುಖ್ಯವಾಗಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿಸಿದಂತಹ ರಾಜ್ಯಗಳ ಮಾತನ್ನು ಮಾಡಿದಾಗ ಮೊದಲನೇ ಸ್ಥಾನವನ್ನು ಕೇರಳ ಪಡ್ಕೊಂಡಿರುತ್ತದೆ. ಒಟ್ಟು 75 ಅಂಕಗಳನ್ನು ಪಡ್ಕೊಂಡಿರುವಂಥದ್ದು ಕೇರಳ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. 2ನೇ ಸ್ಥಾನವನ್ನು ತಮಿಳುನಾಡು ಮತ್ತು ಹಿಮಾಚಲ್ ಪ್ರದೇಶ್ ಪಡ್ಕೊಂಡಿರುವಂಥದ್ದು. 3ನೇ ಸ್ಥಾನವನ್ನು ಗೋವಾ, ಉತ್ತರಾಖಂಡ್, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್. ಗೋವಾ, ಉತ್ತರಾಖಂಡ್, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಪಡ್ಕೊಂಡಿರುವಂಥದ್ದು. ಆ ಒಂದು ಹಂತದಲ್ಲಿ ಕರ್ನಾಟಕ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನೀತಿ ಆಯೋಗ ಏನು ಹೊರತರುತ್ತದೆಯೋ ಆ ಒಂದು ವಿಷಯಕ್ಕೆ ಸಂಬಂಧಿತವಾಗಿರುವಂಥದ್ದು ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಹಾಗೂ ಮುಂದಿನ ಹಂತದಲ್ಲಿ ಈ ಒಂದು ಯೂನಿಯನ್ ಟೆರಿಟರೀಸ್, ಯಾಕಂದರೆ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ಗಳು ಎರಡೂ ಇರುವಂತಹ ಕಾರಣಕ್ಕೆ ಯಾವ ರಾಜ್ಯಗಳು ಯಾವ ಯೂನಿಯನ್ ಟೆರಿಟರಿಗಳು ಉತ್ತಮವಾದಂತಹ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕು.
ರಾಜ್ಯಗಳ ಪೈಕಿ ಕೇರಳ ಮೊದಲನೇ ಸ್ಥಾನವನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ ಯೂನಿಯನ್ ಟೆರಿಟರಿಗೆ ಸಂಬಂಧಿಸಿದಂತೆ ಚರ್ಚೆ ಮಾಡಿದಾಗ ಚಂಡೀಗಢ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ತದನಂತರ ಪುದುಚೇರಿ ಮತ್ತು ಲಕ್ಷದ್ವೀಪ್ ಹಾಗೂ ದೆಹಲಿ 68 ಅಂಕಗಳನ್ನು ಪಡೆದು 2ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಇವು ಸಹ ಬಹಳ ಮುಖ್ಯವಾಗಿರುವಂಥದ್ದು. ನೇರವಾಗಿ ಒನ್ ವರ್ಡ್ ಕ್ವೆಶನ್ ಆಗಿ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಪುದುಚೇರಿ, ಲಕ್ಷದ್ವೀಪ್ ಮತ್ತು ದೆಹಲಿ 68 ಅಂಕಗಳನ್ನು ಪಡೆದು 2ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಹಿಂದೆ ಮಾಡಿದಂತಹ ಚರ್ಚೆಯಲ್ಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಬಗ್ಗೆ ಹೇಳ್ತಾ ಇದ್ದೆ. ಇಡೀ ದೇಶದಲ್ಲಿ ಒಂದು ಭಾಗ ನಾರ್ತ್ ಈಸ್ಟ್ ಬಹುಮುಖ್ಯವಾದಂತಹ ಪಾತ್ರವನ್ನು ಪಡ್ಕೊಂಡಿದೆ. ಆ ಒಂದು ಭಾಗದಲ್ಲಿ ಬೆಳವಣಿಗೆಗೆ ಸಂಬಂಧಿಸಿದಂತೆ ಬಹಳಷ್ಟು ಆಲೋಚನೆಗಳನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ನೀತಿ ಆಯೋಗ್ ನಾರ್ತ್ ಈಸ್ಟರ್ನ್ ರೀಜನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮತ್ತು ಡ್ಯಾಶ್ಬೋರ್ಡನ್ನು ಸಪರೇಟ್ ಆಗಿ ತರಲಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಒಟ್ಟು 15 ಗೋಲ್ಸ್ಗಳನ್ನು 50 ಸಸ್ಟೈನಬಲ್ ಡೆವಲಪ್ಮೆಂಟ್ ಟಾರ್ಗೆಟ್ಸ್ ಆಗಿ 103 ಡಿಸ್ಟ್ರಿಕ್ಟ್ಸ್ಗಳಿಗೆ, ಆ 8 ರಾಜ್ಯಗಳು ಏನಿದ್ದಾವೆ ಅಲ್ಲಿ ಇರುವಂತಹ 103 ಜಿಲ್ಲೆಗಳಿಗೆ ಈ ಒಂದು ಟಾರ್ಗೆಟ್ಸ್ಗಳನ್ನು ಕೊಟ್ಟಿರುವಂಥದ್ದು. ಆ ಒಂದು ಟಾರ್ಗೆಟ್ಸ್ಗಳಿಗೆ ಸಂಬಂಧಿಸಿದಂತೆ 103 ಜಿಲ್ಲೆಗಳಲ್ಲಿ 64 ಜಿಲ್ಲೆಗಳು ಫ್ರಂಟ್ ರನ್ನರ್ ಕೆಟಗರಿಯಲ್ಲಿ ಬರ್ತವೆ. ಫ್ರಂಟ್ ರನ್ನರ್ ಕೆಟಗರಿ ಅಂತಂದರೆ ಯಾವುದು? 65ರಿಂದ 90 ಅಂಕಗಳನ್ನು ಪಡೆದಿರುವಂತಹ ಜಿಲ್ಲೆಗಳು. 39 ಜಿಲ್ಲೆಗಳಲ್ಲೂ ಪರ್ಫಾರ್ಮರ್ ಕೆಟಗರಿಯಲ್ಲಿ ಬರ್ತವೆ. ಅವು ಮುಖ್ಯವಾಗಿ 50ರಿಂದ 64ರವರೆಗೂ ಬರುವಂತಹ ರಾಜ್ಯಗಳು, ಅಂದರೆ ಜಿಲ್ಲೆಗಳು. ಹಾಗೂ ತ್ರಿಪುರಾ ಮತ್ತು ಸಿಕ್ಕಿಂನಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳು ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪ್ರಿಲಿಮ್ಸಲ್ಲಿ, ಈ ವರ್ಷದ ಪ್ರಿಲಿಮ್ಸಲ್ಲಿ ನೇರವಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗಿ ಇದು ಬರುವಂತಹ ಸಾಧ್ಯತೆಗಳು ಇದ್ದಾವೆ. ನಾರ್ತ್ ಈಸ್ಟರ್ನ್ ರೀಜನ್ನಲ್ಲಿ ಇರುವಂತಹ ಸಿಕ್ಕಿಂ ಮತ್ತು ತ್ರಿಪುರಾದಲ್ಲಿ ಎಲ್ಲ ಜಿಲ್ಲೆಗಳು ಫ್ರಂಟ್ ರನ್ನರ್ ಕೆಟಗರಿಯ ಒಳಗಡೆ ಬರ್ತವೆ ಅನ್ನುವಂಥದ್ದು ಸಹ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯಾಗಿರ್ತದೆ. ನೆನ್ಪಿಟ್ಕೊಳ್ಳಿ ಇದು. ಮೊದಲನೇ ಹಂತದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಚರ್ಚೆ ಆದಂತಹ ಸಂದರ್ಭದಲ್ಲಿ 2ನೇ ಹಂತದಲ್ಲಿ ಸ್ಟೇಟ್ ಆಫ್ ಎನ್ವೈರ್ಮೆಂಟ್, ನಿಸರ್ಗಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಇರುವಂತಹ ಈಗಿನ ಒಂದಿಷ್ಟು ವಿವರಣೆಯನ್ನು ನೋಡೋಣ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಮುಖ್ಯವಾಗಿ ಯಾವುದೇ ಆರ್ಥಿಕ ಬೆಳವಣಿಗೆ ಒಂದಿಷ್ಟು ಮುಂದಿನ ಪೀಳಿಗೆಗೆ ಉಳಿಸುವಂತಹ ಆಲೋಚನೆಯೊಂದಿಗೆ ಮುನ್ಸಾಗಬೇಕು ಅನ್ನುವಂತಹ ವಿಷಯವನ್ನು ತೋರಿಸ್ಕೊಡ್ತದೆ. ಆ ಒಂದು ಕಾಪಾಡುವಂತಹ ಆಲೋಚನೆ ಬರೀ ಆರ್ಥಿಕವಾದಂತಹ ವಸ್ತುಗಳಿಗೆ ಸಂಬಂಧಿಸಿದಂತೆ ಸೀಮಿತವಾಗಿಲ್ಲ. ಅಲ್ಲಿ ನೈಸರ್ಗಿಕವಾದಂತಹ ಸೆಕ್ಯೂರಿಟಿ, ನೈಸರ್ಗಿಕವಾದಂತಹ ಸಸ್ಟೈನಬಿಲಿಟಿಯನ್ನು ಸಹ ಕಾಪಾಡುವಂಥದ್ದು ಬಹಳ ಪ್ರಮುಖವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಕ್ಷೇತ್ರಗಳನ್ನು ಅರ್ಥೈಸ್ಕೊಳ್ಳೋಣ. ಮೊದಲನೇ ಹಂತದಲ್ಲಿ ಕಾಡು, ಲ್ಯಾಂಡ್ ಫಾರೆಸ್ಟ್ನ ಬಗ್ಗೆ ಚರ್ಚೆಯನ್ನು ಮಾಡೋಣ. ಲ್ಯಾಂಡ್ ಫಾರೆಸ್ಟ್ ಅಥವಾ ಫಾರೆಸ್ಟ್ನ ಬಗ್ಗೆ ಮಾತಾಡಿದಾಗ ಫಾರೆಸ್ಟ್ ಏರಿಯಾ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಮಾತಾಡ್ತೀವಿ. ಫಾರೆಸ್ಟ್ ಏರಿಯಾ ಅಂತಂದರೆ ಏನು? ಸರ್ಕಾರದ ಅಡಿಯಲ್ಲಿ ಅಥವಾ ಸರ್ಕಾರದ ಪುಸ್ತಕಗಳಲ್ಲಿ ಕಾಡು ಅಂತ ಹೇಳಿ ಯಾವುದೆಲ್ಲ ನಮೂದವಾಗಿರ್ತಾವೋ, ಯಾವುದೆಲ್ಲ ಎಂಟ್ರಿ ಆಗಿರ್ತಾವೋ ಅದನ್ನು ನಾವು ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಅಂತ ಕರಿತೀವಿ. ಈ ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾಗಳ ಪೈಕಿ ಇಡೀ ಪ್ರಪಂಚವನ್ನು ನೋಡಿದಾಗ ಭಾರತ 10ನೇ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂತಹದ್ದು ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ. ಹಾಗಾದರೆ ಟಾಪ್ 5 ರಾಷ್ಟ್ರಗಳು ಯಾವುವು? ಮೊದಲನೇ ಸ್ಥಾನವನ್ನು ರಷ್ಯಾ ಪಡ್ಕೊಂಡಿದೆ, ಅಂದರೆ ರಷ್ಯಾದಲ್ಲಿ ಅತಿ ಹೆಚ್ಚು ಕಾಡನ್ನು ಪ್ರಪಂಚ ಮಟ್ಟದಲ್ಲಿ ಕಾಣ್ತೀವಿ. 2ನೇ ಹಂತದಲ್ಲಿ ಬ್ರೆಜಿಲ್, 3ನೇ ಹಂತದಲ್ಲಿ ಕೆನಡಾ, 4ನೇ ಸ್ಥಾನವನ್ನು USA ಹಾಗೂ 5ನೇ ಸ್ಥಾನವನ್ನು ಚೈನಾ ಪಡ್ಕೊಂಡಿದೆ. 10ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿರುವಂಥದ್ದು ಸಹ ಬಹುಮುಖ್ಯವಾಗಿ ತಾವಿಲ್ಲಿ ನೆನಪಿಟ್ಕೋಬೇಕಾಗಿರುವಂತಹ ಮಾಹಿತಿಯಾಗಿರುತ್ತದೆ. ಕಾಡಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಇರುವಂತಹ ಜಿಯೋಗ್ರಫಿಕಲ್ ಏರಿಯಾವನ್ನು ನೋಡಿದಾಗ 24% ಕಾಡು ನಾವು ಭಾರತದಲ್ಲಿ ಪಡ್ಕೊಂಡಿರುವಂಥದ್ದು ಭೂಮಿ. ಹಾಗೂ ಪ್ರಪಂಚ ಮಟ್ಟದಲ್ಲಿ ಕಾಡಿನ ಬಗ್ಗೆ ಮಾತಾಡಿದಾಗ ಭಾರತ 2% ಕಾಡನ್ನು ಪ್ರಪಂಚ ಮಟ್ಟದಲ್ಲಿ ಪಡ್ಕೊಂಡಿದೆ ಅನ್ನುವಂಥದ್ದು ಸಹ ಇಲ್ಲಿ ಬಹುಮುಖ್ಯಕರವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಕಾಡಿನ ಪ್ರಮಾಣವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ರಾಷ್ಟ್ರಗಳು ಪ್ರಯತ್ನಗಳನ್ನು ನಡೆಸ್ತಾನೆ ಇರುವಂಥದ್ದು. ಕಳೆದ 10 ವರ್ಷಗಳಲ್ಲಿ, ಅಂದರೆ 2010ರಿಂದ 2020ರವರೆಗೂ ಭಾರತ ನಡೆಸಿದಂತಹ ಪ್ರಯತ್ನಗಳನ್ನು ನೋಡಿದಾಗ ಪ್ರಪಂಚ ಮಟ್ಟದಲ್ಲಿ ಭಾರತ ಮಾಡಿರುವಂತಹ ಪ್ರಯತ್ನಗಳು 3ನೇ ಸ್ಥಾನದಲ್ಲಿ ಬರ್ತವೆ. ಅಂತಂದರೆ ಹೆಚ್ಚಿನ ಕಾಡನ್ನು ನಾವು ಬೆಳೆಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮುಂಚೂಣಿಯಲ್ಲಿದ್ದೀವಿ ಪ್ರಪಂಚ ಮಟ್ಟದಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ಹೇಳಬಹುದು. ಈಗ ಫಾರೆಸ್ಟ್ ಏರಿಯಾ ಅನ್ನುವಂಥದ್ದು ಯಾವುದು ಅಂತ ಗೊತ್ತಾಯಿತು. ಫಾರೆಸ್ಟ್ ಕವರ್ ಅಂತಂದ್ರೆ ಏನು, ಫಾರೆಸ್ಟ್ ಕವರ್ನ ಡೆಫಿನೇಷನ್ ಏನು ಅನ್ನುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೆನ್ಪಿಟ್ಕೋಬೇಕು. ಫಾರೆಸ್ಟ್ ಕವರ್ ಅಂತ ಮಾತಾಡಿದಾಗ ಏನೆಲ್ಲ ಭೂಮಿ ಫಾರೆಸ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ, ಯಾವೆಲ್ಲ ಭೂಮಿಯಲ್ಲಿ 1 ಹೆಕ್ಟರ್
ಕಿಂತಲೂ ಹೆಚ್ಚಿನ ಜಾಗದಲ್ಲಿ ಕಾಡು ಅಥವಾ ಗಿಡಮರಗಳು 10% ಡೆನ್ಸಿಟಿಗಿನ ಹೆಚ್ಚಿಗೆ ಇರ್ತವೆ. ಅದು ಪ್ರೈವೇಟ್ ಲ್ಯಾಂಡರ್ ಆಗಿರಬಹುದು ಅಥವಾ ಗೌರ್ಮೆಂಟ್ ಲ್ಯಾಂಡರ್ ಆಗಿರಬಹುದು. 10% ಡೆನ್ಸಿಟಿಗಿನ ಹೆಚ್ಚಿನ ಗಿಡಮರಗಳು ಇದ್ದಂತಹ ಸಂದರ್ಭದಲ್ಲಿ ಅದನ್ನು ನಾವು ಫಾರೆಸ್ಟ್ ಕವರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಅದು ಪ್ರೈವೇಟ್ ಆಗಿರುವಂತಹ ಭೂಮಿ ಆದರೂ ಆಗಿರಬಹುದು, ಗವರ್ಮೆಂಟ್ ಭೂಮಿ ಆದರೂ ಆಗಿರಬಹುದು, ಅದು ಇದು ಆಗಲ್ಲ. ಸೊ ಅದನ್ನು ನಾವು ಫಾರೆಸ್ಟ್ ಕವರ್ ಅಂತ ಕರಿತೀವಿ. ಆ ರೀತಿಯ ಭೂಮಿ ಫಾರೆಸ್ಟ್ ಏರಿಯಾ ಅಥವಾ ಹಿಂದೆ ಚರ್ಚೆ ಮಾಡಿದಂತಹ ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಅಡಿಯಲ್ಲಿ ಬರಬಹುದು, ಬರದೇ ಇರಬಹುದು, ಎರಡೂ ಸಹ ಇರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಫಾರೆಸ್ಟ್ ಕವರ್ ಮತ್ತು ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾಗೂ ವ್ಯತ್ಯಾಸ ಇದೆ ಅನ್ನುವಂಥದ್ದು ಬಹುಮುಖ್ಯಕರವಾಗಿ ತಾವಿಲ್ಲಿ ನೆನ್ಪಿಟ್ಕೋಬೇಕು. ಹಿಂದಿನ 10 ವರ್ಷದಲ್ಲಿ ನಾವು ಕಾಡಿನ ಪ್ರಮಾಣವನ್ನು ಹೆಚ್ಚಿಸುವಂಥದ್ರಲ್ಲಿ ಒಂದಿಷ್ಟು ಸಫಲರಾಗಿದ್ದೀವಿ ಅನ್ನುವಂಥದ್ದು ನಾನು ಹೇಳಿದೆ. ಆ್ಯಂಡ್ 3ನೇ ಸ್ಥಾನವನ್ನು ಪ್ರಪಂಚ ಮಟ್ಟದಲ್ಲಿ ನಾವು ಪಡ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ವೆರಿ ಡೆನ್ಸ್ ಫಾರೆಸ್ಟ್ ಕೆಟಗರಿಯಲ್ಲಿ ನಾವು ಮುಖ್ಯವಾಗಿ ಹೆಚ್ಚಿನ ಬೆಳವಣಿಗೆಯನ್ನು ಅಥವಾ ಕಾಡಿನ ಪ್ರಮಾಣವನ್ನು ಬೆಳೆಸೋದ್ರಲ್ಲಿ ಸಾಧಕರಾಗಿದ್ವಿ. ವೆರಿ ಡೆನ್ಸ್ ಫಾರೆಸ್ಟ್ ಅಂದರೆ ಏನು? ಯಾವೆಲ್ಲ ಕಾಡುಗಳು ಅಥವಾ ಭೂಮಿಯಲ್ಲಿ 70% ಹೆಚ್ಚು ಗಿಡಮರಗಳ ಪ್ರಮಾಣ ಇರುತ್ತದೆಯೋ, ಡೆನ್ಸಿಟಿ ಇರುತ್ತದೆಯೋ, ಅದನ್ನು ವೆರಿ ಡೆನ್ಸ್ ಫಾರೆಸ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಎಕ್ಸಾಮಿನೇಷನಿಗೆ. ವೆರಿ ಡೆನ್ಸ್ ಫಾರೆಸ್ಟ್ ಅಂತಂದರೆ ಯಾವುದಾದ್ರೂ ಭೂಮಿಯಲ್ಲಿ 70% ಹೆಚ್ಚಿನ ಪ್ರಮಾಣ ಡೆನ್ಸಿಟಿಯನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ ವೆರಿ ಡೆನ್ಸ್ ಫಾರೆಸ್ಟ್ ಅಂತ ಕರಿತೀವಿ. ಓಪನ್ ಫಾರೆಸ್ಟ್ ಅಂದರೆ ಏನು? ಓಪನ್ ಫಾರೆಸ್ಟ್ ಅಂತಂದರೆ ಯಾವ ಭೂಮಿಯಲ್ಲಿ 10-40% ಪ್ರಮಾಣದಲ್ಲಿ ಡೆನ್ಸಿಟಿ ಗಿಡಗಳ ಮರಗಳು ಇರ್ತಾವೋ ಅವುಗಳನ್ನು ಓಪನ್ ಫಾರೆಸ್ಟ್ ಅಂತ ಕರಿತೀವಿ. 3ನೇದು ಮಾಡ್ರೇಟ್ಲಿ ಡೆನ್ಸ್ ಫಾರೆಸ್ಟ್. ಮಾಡ್ರೇಟ್ಲಿ ಡೆನ್ಸ್ ಫಾರೆಸ್ಟ್ ಅಂತಂದರೆ ಯಾವೆಲ್ಲ ಭೂಮಿಯಲ್ಲಿ 40ಕ್ಕಿಂತ 70% ಡೆನ್ಸಿಟಿ ಗಿಡಮರಗಳು ಇರ್ತಾವೋ ಅವುಗಳನ್ನು ಮಾಡ್ರೇಟ್ಲಿ ಡೆನ್ಸ್ ಫಾರೆಸ್ಟ್ ಅಂತ ಕರಿತೀವಿ ಅನ್ನುವಂಥದ್ದು. ಸೊ 3 ಭಾಗಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ಎಕ್ಸಾಮಿನೇಷನಲ್ಲಿ ನೇರವಾಗಿ ಪ್ರಶ್ನೆ ಇದು ಕೇಳುವಂತಹ ಸಾಧ್ಯತೆಗಳಿದ್ದಾವೆ. ವೆರಿ ಡೆನ್ಸ್ ಫಾರೆಸ್ಟ್, ಓಪನ್ ಫಾರೆಸ್ಟ್ ಹಾಗೂ ಮಾಡ್ರೇಟ್ಲಿ ಡೆನ್ಸ್ ಫಾರೆಸ್ಟ್ ಅಂದರೆ ಏನು ಅನ್ನುವಂಥದ್ದು. ಆ್ಯಂಡ್ ನಾವು ಫಾರೆಸ್ಟ್ ಹೆಚ್ಚಿಸುವಂಥದ್ರಲ್ಲಿ ಭಾರತ 3ನೇ ಸ್ಥಾನವನ್ನು ಪಡ್ಕೊಂಡಿದೆ ಕಳೆದ 10 ವರ್ಷಗಳಲ್ಲಿ ಅಂದಾಗ. ಆ್ಯಂಡ್ ಹೆಚ್ಚಿನ ಪ್ರಮಾಣವನ್ನು ನಾವು ವೆರಿ ಡೆನ್ಸ್ ಫಾರೆಸ್ಟಲ್ಲಿ ಸಾಧಿಸುವಂಥದ್ರಲ್ಲಿ ಸಾಧಕರಾಗಿದ್ದೀವಿ ಅನ್ನುವಂಥದ್ದು. ರಾಜ್ಯಗಳ ಪಟ್ಟಿಯ ಪೈಕಿ ಮಾತಾಡಿದಾಗ ಮಧ್ಯಪ್ರದೇಶ್ ದೇಶದಲ್ಲಿ ಇರುವಂತಹ 11% ಫಾರೆಸ್ಟ್ ಕವರನ್ನು ಪಡ್ಕೊಂಡಿದೆ. ಸೊ ಮೊದಲನೇ ಸ್ಥಾನವನ್ನು ಮಧ್ಯಪ್ರದೇಶ್ ಫಾರೆಸ್ಟ್ ಕವರ್ 2021ರಲ್ಲಿ ಪಡ್ಕೊಂಡಿದೆ ಅನ್ನುವಂಥದ್ದು. 2ನೇ ಸ್ಥಾನವನ್ನು ಅರುಣಾಚಲ್ ಪ್ರದೇಶ್ 9%, ಛತ್ತೀಸ್ಗಢ 8%, ಒಡಿಸ್ಸಾ 7% ಹಾಗೂ ಮಹಾರಾಷ್ಟ್ರ 7%. ಸೊ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಮತ್ತೆ ಎಕ್ಸಾಮಿನೇಷನಲ್ಲಿ ಯಾವೆಲ್ಲ ರಾಜ್ಯಗಳು ಅತಿ ಹೆಚ್ಚು ಕಾಡಿನ ಪ್ರಮಾಣ ಅಥವಾ ಫಾರೆಸ್ಟ್ ಕವರನ್ನು ನಾವು ಎಲ್ಲಿ ಕಾಣ್ತೀವಿ? ಫಾರೆಸ್ಟ್ ಕವರ್ ಡೆಫಿನೇಷನ್ನು ಸಹ ನಾನು ಹೇಳಿದೆ. 1 ಹೆಕ್ಟರ್ ಭೂಮಿಗಿಂತ ಹೆಚ್ಚಿಗೆ ಇದ್ದು 10%ಕ್ಕಿಂತ ಹೆಚ್ಚು ಕಾಡಿನ ಡೆನ್ಸಿಟಿ ಅಥವಾ ಗಿಡಮರಗಳ ಡೆನ್ಸಿಟಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಫಾರೆಸ್ಟ್ ಕವರ್ ಅಂತ ಕರಿತೀವಿ. ಅದು ಪ್ರೈವೇಟ್ ಲ್ಯಾಂಡರ್ ಆಗಿರಬಹುದು ಅಥವಾ ಗೌರ್ಮೆಂಟ್ ಲ್ಯಾಂಡ್ ಆದರೂ ಆಗಿರಬಹುದು. ಆ ಒಂದು ಫಾರೆಸ್ಟ್ ಕವರ್ಗೆ ಸಂಬಂಧಿಸಿದಂತೆ ಮಧ್ಯಪ್ರದೇಶದಲ್ಲಿ 11% ಭಾಗವನ್ನು ನಾವು ಕಾಣ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. 2ನೇ ಹಂತದಲ್ಲಿ ಇನ್ನೊಂದು ಮುಖ್ಯವಾದಂತಹ ಪಟ್ಟಿ ಇರುವಂತಹ ರಾಜ್ಯದಲ್ಲಿ ಎಷ್ಟು ಭೂಮಿ ಇದೆಯೋ ಅದರ ಎಷ್ಟು ಪ್ರತಿಶತ ಕಾಡು ಆ ಒಂದು ರಾಜ್ಯದಲ್ಲಿ ಇದೆ ಅನ್ನುವಂಥದ್ದು. ಉದಾಹರಣೆಗೆ ಮಿಜೋರಾಂನಲ್ಲಿ ಇರುವಂತಹ ಜಾಗದಲ್ಲಿ 85% ಕಾಡಿದೆ. ಅಂದರೆ ಒಟ್ಟು ಮಿಜೋರಾಂ ನಾವು 100% ಅಂತ ತಗೊಂಡಾಗ 85% ಭಾಗ ಅಥವಾ ಭೂಮಿ ಕಾಡಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಏನು ವಿಸ್ತರಣೆ ಇದೆ, ಆ ರಾಜ್ಯಗಳ ವಿಸ್ತೀರ್ಣೆಯಲ್ಲಿ ಅತಿ ಹೆಚ್ಚು ಕಾಡು ಮಿಜೋರಾಂ ಪಡ್ಕೊಂಡಿದೆ ಅನ್ನುವಂಥದ್ದು 85%. ಅರುಣಾಚಲ್ ಪ್ರದೇಶ್ 79%, ಮೇಘಾಲಯ 76% ಹಾಗೂ ಮಣಿಪುರ್ 74% ಹಾಗೂ ಕೊನೆಯ ಹಂತದಲ್ಲಿ ನಾಗಾಲ್ಯಾಂಡ್ ಅದು ಸಹ 74%. ಸೊ ಇವು ಟಾಪ್ 5 ರಾಜ್ಯಗಳು ಜಿಯೋಗ್ರಫಿಕಲ್ ಏರಿಯಾ, ಆ ಒಂದು ರಾಜ್ಯಗಳ ವಿಸ್ತೀರ್ಣವನ್ನು ಸಂಬಂಧಿಸಿದಂತೆ ಎಷ್ಟು ಪ್ರತಿಶತ ಕಾಡನ್ನು ಪಡ್ಕೊಂಡಿದ್ದಾವೆ ಅನ್ನುವಂಥದ್ದನ್ನು ತೋರಿಸ್ಕೊಡುವಂಥದ್ದು. ಈಗ 2010ರಿಂದ 2020ರವರೆಗೆ ಮಾಡಿದಂತಹ ಪ್ರಯತ್ನಗಳಲ್ಲಿ ವೆರಿ ಡೆನ್ಸ್ ಫಾರೆಸ್ಟ್ ಕೆಟಗರಿಯಲ್ಲಿ ನಾವು ಹೆಚ್ಚಿನ ಬೆಳವಣಿಗೆಯನ್ನು ಕಂಡ್ವಿ ಅಂತ ಮಾತಾಡಿದ್ವಿ. ಹಾಗಾದರೆ ವೆರಿ ಡೆನ್ಸ್ ಫಾರೆಸ್ಟಿಗೆ ಸಂಬಂಧಿಸಿದಂತೆ ಯಾವೆಲ್ಲ ರಾಜ್ಯಗಳು ಟಾಪ್ 5 ಆಗಿರ್ತವೆ ಅನ್ನುವಂಥದ್ದನ್ನು ತಿಳ್ಕೋಬೇಕು.
ಮೊದಲನೇ ಸ್ಥಾನವನ್ನು ಅರುಣಾಚಲ್ ಪ್ರದೇಶ್ 21% ಪಡ್ಕೊಂಡಿದೆ. ತದನಂತರ ಮಹಾರಾಷ್ಟ್ರ 9%, ತದನಂತರ ಒಡಿಸ್ಸಾ 7%, ಛತ್ತೀಸ್ಗಢ 4ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು 7%, ಹಾಗೂ ಮಧ್ಯಪ್ರದೇಶವು ಸಹ 7% ಕಾಡನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಆ್ಯಂಡ್ ವೆರಿ ಡೆನ್ಸ್ ಫಾರೆಸ್ಟ್ಗೆ ಸಂಬಂಧಿಸಿದಂತೆ ನಾನು ಹೇಳಿದೆ, ಭೂಮಿ 70%ಕ್ಕಿಂತ ಹೆಚ್ಚು ಕಾಡುಗಳನ್ನು ಇದ್ದಂತಹ ಸಂದರ್ಭದಲ್ಲಿ ವೆರಿ ಡೆನ್ಸ್ ಫಾರೆಸ್ಟ್ ಅಂತ ಕರಿತೀವಿ ಅನ್ನುವಂಥದ್ದು. ತದನಂತರ ಓಪನ್ ಫಾರೆಸ್ಟ್, ಮಾಡರೇಟ್ಲಿ ಡೆನ್ಸ್ ಫಾರೆಸ್ಟಲ್ಲೂ ಸಹ ಮಾತಾಡಿದಾಗ ಕರ್ನಾಟಕ ಮಾಡರೇಟ್ಲಿ ಡೆನ್ಸ್ ಫಾರೆಸ್ಟ್ ಕ್ಯಾಟಗರಿಯಲ್ಲಿ ಬರುತ್ತದೆ. ಅಂದರೆ 40% 40ರಿಂದ 70% ಕಾಡಿನ ಡೆನ್ಸಿಟಿ ಇದ್ದಂತಹ ರಾಜ್ಯಗಳು, ಅದರಲ್ಲಿ ಮಧ್ಯಪ್ರದೇಶ್, ಛತ್ತೀಸ್ಗಢ, ಅರುಣಾಚಲ್ ಪ್ರದೇಶ್, ಒಡಿಸ್ಸಾ ಮತ್ತು ಕರ್ನಾಟಕ ಮಾಡರೇಟ್ಲಿ ಡೆನ್ಸ್ ಫಾರೆಸ್ಟ್ ಕ್ಯಾಟಗರಿಯಲ್ಲಿ ಬರುತ್ತದೆ. 7% ಭಾಗ ಮಾಡರೇಟ್ಲಿ ಡೆನ್ಸ್ ಫಾರೆಸ್ಟ್ ಆಗಿರುವಂಥದ್ದು. ಓಪನ್ ಫಾರೆಸ್ಟು ನಾನು ಹೇಳಿದೆ 10%, 10% ಪಡ್ಕೊಂಡಿರುವಂತಹ ರಾಜ್ಯಗಳನ್ನು ನಾವು ಓಪನ್ ಫಾರೆಸ್ಟ್ಗಳ ಪಟ್ಟಿಯಲ್ಲಿ ಕಾಣ್ತೀವಿ. ಓಪನ್ ಫಾರೆಸ್ಟ್ಗಳ ಪಟ್ಟಿಯನ್ನು ಮಾತಾಡಿದಾಗ ಮುಖ್ಯವಾಗಿ ಮಧ್ಯಪ್ರದೇಶ್, ಒಡಿಸ್ಸಾ, ಮಹಾರಾಷ್ಟ್ರ, ಛತ್ತೀಸ್ಗಢ ಮತ್ತು ಅಸ್ಸಾಂ ರಾಜ್ಯಗಳನ್ನು ಆ ಒಂದು ಪಟ್ಟಿಯಲ್ಲಿ ನಾವು ಕಾಣ್ತೀವಿ ಅನ್ನುವಂಥದ್ದನ್ನು ಮುಖ್ಯವಾಗಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ನೀರಿಗೆ ಸಂಬಂಧಿಸಿದಂತಹ ಚರ್ಚೆಯನ್ನು ಮಾಡಲಿದ್ದೇವೆ. ಮೊದಲನೇ ಹಂತದಲ್ಲಿ ನಾವು ಪಡೆಯುವಂತಹ ನೀರಿಗೆ ಬೇರೆ ಬೇರೆ ಸೋರ್ಸಸನ್ನು ಕಾಣ್ತೀವಿ. ಮೊದಲನೇ ಹಂತದಲ್ಲಿ ಭೂಜಲ, ಗ್ರೌಂಡ್ ವಾಟರ್ ರಿಸೋರ್ಸಸ್ನ ಬಗ್ಗೆ. ಗ್ರೌಂಡ್ ವಾಟರ್ ಭಾರತದಲ್ಲಿ ಬಹಳ ಅತ್ಯಮೂಲ್ಯವಾಗಿರುವಂಥದ್ದು. ಭಾರತದ ಕೃಷಿ ಚಟುವಟಿಕೆಗಳಿಗೆ, ದೇಶದಲ್ಲಿ ಇರುವಂತಹ ಇಂಡಸ್ಟ್ರೀಸ್ಗಳಿಗೆ, ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಈ ಒಂದು ಗ್ರೌಂಡ್ ವಾಟರನ್ನು ಸರಿಯಾದ ರೀತಿಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಬಹಳ ಮುಖ್ಯಕರವಾಗಿರುತ್ತದೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ನೀರಿನ ಬಳಕೆ ಹೆಚ್ಚಾದಂತಹ ಕಾರಣಕ್ಕೆ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಭೂಜಲ ಎಷ್ಟು ಮಟ್ಟಿಗೆ ಉತ್ಪಾದನೆ ಆಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಅಥವಾ ಅದು ರೀಚಾರ್ಜ್ ಆಗೋದಕ್ಕಿಂತ ಮುನ್ನ ನಾವು ಜಾಸ್ತಿ ಉಪಯೋಗಿಸ್ತಾ ಇರುವಂಥದ್ದು ಮುಖ್ಯವಾಗಿ ವಾತಾವರಣಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಒಂದು ಗ್ರೌಂಡ್ ವಾಟರ್ ಅಸೆಸ್ಮೆಂಟ್ ಅಥವಾ ಗ್ರೌಂಡ್ ವಾಟರ್ ರಿಸೋರ್ಸ್ ಅಸೆಸ್ಮೆಂಟನ್ನು ನೋಡ್ತೀವಿ. ಈ ಗ್ರೌಂಡ್ ವಾಟರ್ ರಿಸೋರ್ಸ್ ಅಸೆಸ್ಮೆಂಟ್ ಮುಖ್ಯವಾಗಿ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಒಂದಿಷ್ಟು ಗ್ರೌಂಡ್ ವಾಟರ್ ನೋಡಲ್ ಡಿಪಾರ್ಟ್ಮೆಂಟ್ಸ್ಗಳಾಗಿರಬಹುದು ಹಾಗೂ ಸೆಂಟ್ರಲ್ ವಾಟರ್ ಬೋರ್ಡ್ ಜೊತೆಯಲ್ಲಿ ಸೇರಿಕೊಂಡು ಮಾಡುವಂತಹ ಒಂದು ಅಸೆಸ್ಮೆಂಟ್ ಇದಾಗಿರುತ್ತದೆ. ಈ ಒಂದು ರಿಪೋರ್ಟನ್ನು ಕಂಪೈಲ್ ಮಾಡಿ ಹೊರಬಿಡುವ ಸಂದರ್ಭದಲ್ಲಿ ಮುಖ್ಯವಾಗಿ ದೇಶದಲ್ಲಿ ಯಾವ ರೀತಿಯಲ್ಲಿ ರೀಚಾರ್ಜ್ ಆಗ್ತಾ ಇದೆ ಈ ಒಂದು ಭೂಜಲ ಆ್ಯಂಡ್ ಎಷ್ಟರ ಮಟ್ಟಿಗೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ರಿಪೋರ್ಟನ್ನು ಕೊಡಲಾಗುತ್ತದೆ. ಆ ಒಂದು ರಿಪೋರ್ಟಿಗೆ ಸಂಬಂಧಿಸಿದಂತೆ ಏನಾದರೂ ಎಕ್ಸ್ಟ್ರಾಕ್ಷನ್ ಅಥವಾ ಏನು ಭೂಜಲವನ್ನು ಹೊರ ಎಳೆಯಲಾಗ್ತಿದೆ ಅದು 70%ಕ್ಕಿಂತ ಕಮ್ಮಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಸೇಫ್ ಅಂತ ಕರಿತೀವಿ. ಅದೇ 70 ಮತ್ತು 90ರ ನಡುವೆ ಇದ್ದಂತಹ ಸಂದರ್ಭದಲ್ಲಿ ಸೆಮಿ ಕ್ರಿಟಿಕಲ್ ಅಂತ ಕರಿತೀವಿ. 90%ಕ್ಕಿಂತ ಹೆಚ್ಚಿಗೆ ನಾವು ಏನಾದರೂ ಎಕ್ಸ್ಟ್ರಾಕ್ಷನ್ ಮಾಡಿದಂತಹ ಸಂದರ್ಭದಲ್ಲಿ 100ಕ್ಕಿಂತ ಕಡಿಮೆ, 90ಕ್ಕಿಂತ ಮೇಲೆ ಹಾಗೂ 100ಕ್ಕಿಂತ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಕ್ರಿಟಿಕಲ್ ಅಂತ ಕರಿತೀವಿ. ಅದೇ 100 ಆಗಿದ್ದಂತಹ ಸಂದರ್ಭದಲ್ಲಿ ಅದನ್ನು ನಾವು ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಕರಿತೀವಿ. ಸೊ ಈ ಭೂಜಲವನ್ನು ಏನು ಬಳಕೆ ಮಾಡಲಾಗ್ತಿದೆ ಅದಕ್ಕೆ ಸಂಬಂಧಿಸಿದಂತೆ ಗ್ರೌಂಡ್ ವಾಟರ್ ರಿಸೋರ್ಸ್ ಅಸೆಸ್ಮೆಂಟ್ನಲ್ಲಿ ಬರುವಂತಹ ಸ್ಕೋರ್ನ ಆಧಾರದ ಮೇಲೆ ಅದು ಸೇಫ್ ಇದೆಯಾ, ಸೆಮಿ ಕ್ರಿಟಿಕಲ್ ಝೋನಲ್ಲಿ ಇದೆಯಾ ಅಥವಾ ಕ್ರಿಟಿಕಲ್ ಝೋನಲ್ಲಿ ಇದೆಯಾ, ಇಲ್ಲ ಓವರ್ ಎಕ್ಸ್ಪ್ಲಾಯ್ಟೆಡ್ ಝೋನಲ್ಲಿ ಇದೆಯಾ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಲು ನಮಗೆ ಅನುಕೂಲವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ವ್ಯವಸ್ಥೆ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವೋ ಅದು ಮುಖ್ಯವಾಗಿ ಓವರ್ ಎಕ್ಸ್ಪ್ಲಾಯ್ಟೇಷನ್ ಕಡೆಗೆ ಹೆಚ್ಚಿಗೆ ಹೋಗ್ತಾ ಇರುವಂಥದ್ದು. ಈ ಓವರ್ ಎಕ್ಸ್ಪ್ಲಾಯ್ಟೇಷನ್ ಮುಖ್ಯವಾಗಿ ನಾವು ಪಂಜಾಬ್, ಹರಿಯಾಣ, ವೆಸ್ಟರ್ನ್ UP ಭಾಗಗಳಲ್ಲಿ ಮುಖ್ಯವಾಗಿ ಕೃಷಿ ಚಟುವಟಿಕೆಗಳು ಈ ಒಂದು ಭೂಜಲದ ಮೇಲೆ ಡಿಪೆಂಡ್ ಆಗಿರುವಂತಹ ಸಂದರ್ಭದಲ್ಲಿ ನಾವು ಜಾಸ್ತಿ ಓವರ್ ಎಕ್ಸ್ಪ್ಲಾಯ್ಟೇಷನನ್ನು ಕಾಣ್ತಾ ಇರುವಂಥದ್ದನ್ನು ಸಹ ಇಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕು. ಎರಡನೇ ಹಂತದಲ್ಲಿ ಗ್ರೌಂಡ್ ವಾಟರ್ ಆದ ನಂತರ ರಿಸರ್ವಾಯರ್ಗಳು ಅಂದರೆ ಏನೆಲ್ಲ ಡ್ಯಾಮ್ಸ್ಗಳನ್ನು ಕಟ್ಟಲಾಗ್ತಿದೆಯೋ ಆ ಒಂದು ಡ್ಯಾಮ್ಸ್ಗಳಿಗೆ ಸಂಬಂಧಿಸಿದಂತೆಯೂ ಸಹ ದೇಶದಲ್ಲಿ ನೀರಿನ ಪೂರೈಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಆದರೆ ಈ ಡ್ಯಾಮ್ಸ್ಗಳು, ರಿಸರ್ವಾಯರ್ಗಳು ಏನಿದ್ದಾವೆ ಇವು ಸೀಸ್ನಲ್ ಆಗಿರ್ತವೆ. ಉದಾಹರಣೆಗೆ ಮಳೆಗಾಲದ ಸಮಯದಲ್ಲಿ ಈ ಡ್ಯಾಮ್ಸ್ಗಳು ಶೇಖರಣೆ ಅಥವಾ ತುಂಬಿಕೊಳ್ಳುವಂಥದ್ದು ಹಾಗೂ ಬೇಸಿಗೆ ಕಾಲದಷ್ಟೊತ್ತಿಗೆ ಬತ್ತು ಹೋಗುವಂತಹ ಅಥವಾ ಒಣಗೋಗುವಂತಹ ಪರಿಸ್ಥಿತಿಗಳನ್ನು ಕಾಣ್ತೀವಿ. ಸೊ ಈ ಒಂದು ಡ್ಯಾಮ್ಸ್ಗಳಲ್ಲಿ ಶೇಖರಣೆ ಆಗುವಂತಹ ನೀರು ಮುಖ್ಯವಾಗಿ ಮಳೆಗಾಲ ಮತ್ತು ಟೆಂಪರೇಚರ್ನ ಮೇಲೆ ನಿರ್ಭರವಾಗಿದೆ ಅನ್ನುವಂಥದ್ದು ಮುಖ್ಯವಾಗಿ ನೆನಪಿಟ್ಕೋಬೇಕು.
ನಾವು ಭಾರತದಲ್ಲಿ ಮುಖ್ಯವಾಗಿ ಮಾನ್ಸೂನ್ ಸೀಸನನ್ನು ಜೂನ್ ತಿಂಗಳಿಂದ ಮುಖ್ಯವಾಗಿ ಕಾಣುವಂತಹ ಕಾರಣಕ್ಕೆ ಆ ಸಮಯದಲ್ಲಿ ರಿಸರ್ವಾಯರ್ಗಳು ತುಂಬುವಂಥದ್ದು ಜಾಸ್ತಿ ಆಗುತ್ತದೆ. ಅದೇ ಬೇಸಿಗೆ ಕಾಲದಲ್ಲಿ ಈ ರಿಸರ್ವಾಯರ್ಗಳ ಲೆವೆಲ್ ಕಡಿಮೆ ಇರುತ್ತದೆ ಅನ್ನುವಂಥದ್ದು ತಿಳ್ಕೋಬೇಕು. ಮೂರನೇ ಇನ್ನೊಂದು ಮುಖ್ಯವಾದಂತಹ ಸೋರ್ಸ್ ನೀರಿಗೆ ಸಂಬಂಧಿಸಿದಂತೆ ನದಿಗಳಾಗಿರ್ತವೆ. ದೇಶದಲ್ಲಿ ನಾವು ಪೆರಿನಿಯಲ್ ಅಂತಂದರೆ ವರ್ಷಪೂರ್ತಿ ಹರಿಯುವಂತಹ ನದಿಗಳು ಹಾಗೂ ಸೀಸನಲ್ ನದಿಗಳನ್ನು ಸಹ ಕಾಣ್ತೀವಿ. ಎರಡು ಥರದ ನದಿಗಳು ಇರುವಂಥದ್ದು. ದೇಶದಲ್ಲಿ ಇವತ್ತು ಗಂಗಾ ರಿವರ್ ಬೇಸಿನ್ನು ಬಹಳ ದೊಡ್ಡವಾದಂತಹ ರಿವರ್ ಬೇಸಿನ್ ಆಗಿರುವಂತಹ ನಿಟ್ಟಿನಲ್ಲಿ ಇವತ್ತು ಕಾಲು ಭಾಗದಷ್ಟು ಭಾರತ ಗಂಗಾ ನದಿಯ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಒಟ್ಟು 43% ಜನ ಗಂಗಾ ನದಿಯ ನೀರು ಮೇಲೆ ಅವಲಂಬಿತವಾಗಿರುವಂತಹ ಕಾರಣಕ್ಕೆ ಗಂಗಾ ನದಿಯು ಆರ್ಥಿಕವಾಗಿ, ನೈಸರ್ಗಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪಾತ್ರವನ್ನು ಭಾರತದಲ್ಲಿ ಪಡ್ಕೊಂಡಿರುವಂಥದ್ದು. ಈ ಒಂದು ಗಂಗಾ ನದಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ನ್ಯಾಷನಲ್ ರಿವರ್ ಆಗಿ ಗಂಗಾ ನದಿಯನ್ನು ಘೋಷಣೆ ಮಾಡಿತ್ತು. ಅಂದರೆ ರಾಷ್ಟ್ರೀಯ ನದಿಯಾಗಿ ಈ ಒಂದು ಗಂಗಾ ನದಿಯನ್ನು 2008ರಲ್ಲಿ ಘೋಷಣೆ ಮಾಡಿರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಹಾಗೆ 2014ರಲ್ಲಿ ನಮಾಮಿ ಗಂಗೆ ಅನ್ನುವಂತಹ ಕಾರ್ಯಕ್ರಮವನ್ನು ಶುರು ಮಾಡಲಾಗಿತ್ತು. ಈ ನಮಾಮಿ ಗಂಗಾ ಮಿಷನ್ನ ಅಡಿಯಲ್ಲಿ ಮುಖ್ಯವಾಗಿ ಗಂಗಾ ಮತ್ತು ಅದರ ಟ್ರಿಬ್ಯೂಟರೀಸ್ಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಮೂಲ ಉದ್ದೇಶವಾಗಿತ್ತು. ಈ ಒಂದು ನಮಾಮಿ ಗಂಗೆ ಕಾರ್ಯಕ್ರಮವನ್ನು ಯಾವ ಉದ್ದೇಶದೊಂದಿಗೆ ಶುರು ಮಾಡಲಾಗಿತ್ತು ಅನ್ನುವಂಥದ್ದನ್ನು ನೋಡಿದಾಗ ಈ ಗಂಗಾ ನದಿಯನ್ನು ಕಾಪಾಡುವಂಥದ್ದು, ಅದನ್ನು ಸಂರಕ್ಷಿಸುವಂಥದ್ದು ಹಾಗೂ ರೀಜುವಿನೇಟ್ ಮಾಡುವಂಥದ್ದು, ಅಂದರೆ ಮತ್ತೆ ಅದನ್ನು ಹೊಸ ಜೀವ ತುಂಬುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಈ ಒಂದು ಗಂಗಾ ನದಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ರ ಅಡಿಯಲ್ಲಿ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಒಂದು ನೋಡಲ್ ಏಜೆನ್ಸಿಯಾಗಿ ಜಾರಿಗೆ ತರಲಾಯಿತು. ಈ ಒಂದು ನೋಡಲ್ ಏಜೆನ್ಸಿ ಮುಖ್ಯವಾಗಿ ಈ ನಮಾಮಿ ಗಂಗಾ ಮಿಷನ್ನ ಅಡಿಯಲ್ಲಿ ನಡೆಯುವಂತಹ ಕೆಲಸಗಳನ್ನು ನೋಡಿಕೊಳ್ಳುವಂಥದ್ದು ಇದರ ಮೂಲ ಉದ್ದೇಶವಾಗುತ್ತದೆ. ಇಲ್ಲಿ ಮುಖ್ಯವಾಗಿ ನಮಾಮಿ ಗಂಗಾ ಅಥವಾ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಮುಖ್ಯವಾಗಿ 4 ವಿಷಯಗಳಿಗೆ ಸಂಬಂಧಿಸಿದಂತಹ ಉದ್ದೇಶದೊಂದಿಗೆ ಕೆಲಸ ಮಾಡುತ್ತದೆ. ಮೊದಲನೇದು ನಿರ್ಮಲ್ ಗಂಗಾ ಅನ್ನುವಂಥದ್ದು, ಅಂದರೆ ಗಂಗಾ ನದಿಯನ್ನು ಸ್ವಚ್ಛವಾಗಿಡುವಂಥದ್ದು ಅಥವಾ ಸ್ವಚ್ಛವಾಗಿ ಹರಿಯುವಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು. ಎರಡನೇ ಹಂತದಲ್ಲಿ ಅವಿರಲ್ ಗಂಗಾ ಅಂತ ಕರಿತೀವಿ. ಅವಿರಲ್ ಅಂತಂದರೆ ಕಂಟಿನ್ಯೂಸ್ ಆಗಿ ಹರಿಯುವಂತಹ ಪ್ರಯತ್ನಗಳನ್ನು ಮಾಡಿಕೊಡುವಂಥದ್ದು. ಮೂರನೇದು ಗಂಗಾ. ಅಂತಂದರೆ ಜನರು ಈ ನದಿಯೊಂದಿಗೆ ಸಂಬಂಧವನ್ನು ಬೆಳೆಸುವಂಥದ್ದು. ನಾಲ್ಕನೇ ಹಂತದಲ್ಲಿ ಜ್ಞಾನಗಂಗದ ಅಡಿಯಲ್ಲಿ ಮುಖ್ಯವಾಗಿ ರಿಸರ್ಚ್ ಮತ್ತು ನಾಲೆಜ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಗಂಗಾ ನದಿಯ ಬಳಕೆಯನ್ನು ಮಾಡುವಂಥದ್ದು. ಸೊ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಏನು 2016ರಲ್ಲಿ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ರ ಅಡಿಯಲ್ಲಿ ರಚನೆ ಮಾಡಲಾಗಿದೆಯೋ ಈ 4 ಮುಖ್ಯ ಉದ್ದೇಶಗಳ ಮೇಲೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಭಾರತ ಸರ್ಕಾರವು ಈ ಒಂದು ಗಂಗಾ ನದಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಕ್ಲೀನ್ ಗಂಗಾ ಫಂಡನ್ನು ರಚನೆ ಮಾಡಲಾಗಿತ್ತು. ಈ ಒಂದು ಕ್ಲೀನ್ ಗಂಗಾ ಫಂಡನ್ನು 2014ರಲ್ಲಿ ರಚನೆ ಮಾಡಿದ್ದು. ಇದರ ಮೂಲ ಉದ್ದೇಶ ದೇಶದಲ್ಲಿ ಇರುವಂತಹ ನಾಗರಿಕರು ಗಂಗಾ ನದಿಯ ಕೆಲಸಗಳನ್ನು ಮುಂಸಾಗಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ದೇಣಿಗೆಯನ್ನು ಕೊಡಬೇಕು ಅನ್ನುವಂತಹ ಕ್ರಮದೊಂದಿಗೆ ಈ ಕ್ಲೀನ್ ಗಂಗಾ ಫಂಡನ್ನು ಜಾರಿಗೆ ತರಲಾಗಿತ್ತು. 2021 ಡಿಸೆಂಬರ್ 31ರಷ್ಟೊತ್ತಿಗೆ ಸುಮಾರು 561.58 ಕೋಟಿ ರೂಪಾಯಿ ಶೇಖರಣೆ ಆಗಿತ್ತು ಗಂಗಾ ನದಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ. ಇದಲ್ಲದೆ ಗಂಗಾ ತಟದಲ್ಲಿ ಇರುವಂತಹ ಒಂದಿಷ್ಟು ಇಂಡಸ್ಟ್ರೀಸ್ಗಳು ಯಾವೆಲ್ಲ ಗ್ರಾಸ್ಲಿ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಅಂತ ಕರಿತೀವಿ, ಅಂದರೆ ಅದರಿಂದ ಹೊರಬರ್ತಾ ಇರುವಂತಹ ಪ್ರದೂಷಣದಿಂದ ಗಂಗಾ ನದಿ ಹಾಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಏನಿದ್ದಾವೆ, ಅಲ್ಲಿ ಟೆಕ್ನಾಲಜಿ ಉತ್ತಮವಾದಂಥದ್ದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅದನ್ನು ಟ್ರ್ಯಾಕ್ ಮಾಡುವಂಥದ್ದಾಗಿರಬಹುದು, ಹಾಗೂ ಏನೆಲ್ಲ ವೇಸ್ಟ್ ಹೊರಬರ್ತಿದೆ ಇಂಡಸ್ಟ್ರೀಸ್ಗಳನ್ನು ಅದನ್ನು ಸರಿಯಾಗಿ ಟ್ರೀಟ್ ಮಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡ್ತಾ ಇರುವಂಥದ್ದು. ಸೊ ಗ್ರಾಸ್ಲಿ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಮುಖ್ಯವಾಗಿ ತಂತ್ರಜ್ಞಾನ ಬೆಳವಣಿಗೆಯನ್ನು ನಾವು ಕಾಣ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಬಹಳ ಗ್ರಾಸ್ಲಿ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಅಂತ ಏನು ಕರಿತಿದ್ದೀವೋ ಅವುಗಳಲ್ಲಿ ಆಗ್ತಾ ಇದ್ದಂತಹ ಟ್ರೀಟ್ಮೆಂಟು 39%ಕ್ಕಿಂತಲೂ ಹೆಚ್ಚು ಆಗಿ 81%ಕ್ಕೆ ಏರಿಕೆಯಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಗಂಗಾ ತಟದಲ್ಲಿ ಇರುವಂತಹ ಒಂದಿಷ್ಟು ಇಂಡಸ್ಟ್ರೀಸ್ಗಳು ಏನು ಗಂಗಾ ಪ್ರದೂಷಣಕ್ಕೆ ಕಾರಣವಾಗಿದ್ವೋ ಅವುಗಳನ್ನು ಈಗ ಸರಿಯಾಗಿ ಮೇಂಟೈನ್ ಮಾಡಲಾಗ್ತಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಹಂತದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಹಿಡಿಯುವಂಥದ್ದು ಹಾಗೆ ಅದನ್ನು ಪೂರ್ಣವಾಗಿ ತೆಗೆದುಹಾಕುವಂತಹ ಚರ್ಚೆ ಮುಂದಿನ ಹಂತದಲ್ಲಿ ಮಾಡೋಣ. ನೀರಿನ ಬಗ್ಗೆ
ಮುಖ್ಯವಾಗಿ ನಾವು ಎಲ್ಲ ಚರ್ಚೆಯನ್ನು ಮಾಡಿರುವಂಥದ್ದು ಹಿಂದಿನ ಹಂತದಲ್ಲಿ ಪ್ಲಾಸ್ಟಿಕ್ಕಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಮುಖ್ಯವಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಂದು ಸರಿ ಬಳಕೆ ಮಾಡಿ ಬಿಸಾಕುವಂತಹ ಪ್ಲಾಸ್ಟಿಕ್ಕನ್ನು ತೆಗೆದುಹಾಕುವಂಥದ್ದು ಮೊದಲನೇ ಹಂತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. 2018ರಲ್ಲಿ ಪ್ರಧಾನಮಂತ್ರಿಗಳು 2022ರಷ್ಟೊತ್ತಿಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಪೂರ್ಣವಾಗಿ ಭಾರತ ದೇಶದಿಂದ ತೆಗೆದುಹಾಕಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ದರು. ಇದಲ್ಲದೆ ಹಜಾರ್ಡಸ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಇದು ಸಹ ಹಜಾರ್ಡಸ್ ಆ್ಯಂಡ್ ಅದರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರಾನ್ಸ್ ಬೌಂಡರಿ ರೂಲ್ಸ್ 2016 ಜಾರಿಗೆ ತರಲಾಗಿತ್ತು. ಈ ಒಂದು ಕಾನೂನಿನ ಅಡಿಯಲ್ಲಿ ಮುಖ್ಯವಾಗಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅಥವಾ ಬೇರೆ ರಾಷ್ಟ್ರದಿಂದ ಆಮದು ಆಗ್ತಾ ಇರುವಂತಹ ಪ್ಲಾಸ್ಟಿಕ್ಕನ್ನು ತಡೆ ಹಿಡಿಯುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಒಂದಿಷ್ಟು ರಾಷ್ಟ್ರಗಳು ತಮ್ಮ ರಾಷ್ಟ್ರದಲ್ಲಿ ಪ್ಲಾಸ್ಟಿಕ್ಕನ್ನು ಅಥವಾ ಪ್ಲಾಸ್ಟಿಕ್ ಪ್ರದೂಷಣವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಬೇರೆ ರಾಷ್ಟ್ರಗಳ ಮೇಲೆ ಡಂಪಿಂಗ್ ಮಾಡಲು ಶುರು ಮಾಡ್ತಾರೆ. ಆ ರೀತಿಯ ಡಂಪ್ ಮಾಡುವಂತಹ ಪ್ರಯತ್ನಗಳನ್ನು ತಡೆ ಹಿಡಿಯುವಂಥದ್ದು ಈ ಹಜಾರ್ಡಸ್ ಆ್ಯಂಡ್ ಅದರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರಾನ್ಸ್ ಬೌಂಡರಿ ಮೂವ್ಮೆಂಟ್ ರೂಲ್ಸ್ 2016ರ ಅಡಿಯಲ್ಲಿ ಮೂಲ ಉದ್ದೇಶವಾಗಿತ್ತು. ಡಂಪಿಂಗನ್ನು ತಡೆ ಹಿಡಿಯೋದಲ್ಲದೆ ರೀಸೈಕ್ಲಿಂಗಿಗೂ ಇಲ್ಲಿ ಪ್ರಚೋದನೆ ಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಒಟ್ಟಾರೆ ಭಾರತ ಸರ್ಕಾರ ಕೈಗೊಂಡಿರುವಂತಹ ಈ ಒಂದು ಪ್ರಯತ್ನವು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟಲ್ ಅಸೆಂಬ್ಲಿ ಏನು 2019ರಲ್ಲಿ ಜರುಗಿತ್ತು, ಆ ಒಂದು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನನ್ನು ಮುಂದೆ ಹಾಕಲಾಗಿತ್ತು. ಆ ರೆಸಲ್ಯೂಷನ್ ಅಡ್ರೆಸ್ಸಿಂಗ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹೇಳಿ. ಸೊ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಯತ್ನಗಳನ್ನು ಅಥವಾ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಆ ಒಂದು ರೆಸಲ್ಯೂಷನನ್ನು ಮೂಲ ಉದ್ದೇಶವಾಗಿತ್ತು. UN ಎನ್ವೈರ್ಮೆಂಟ್ ಅಸೆಂಬ್ಲಿ 2019 ಆ ಒಂದು ಅಸೆಂಬ್ಲಿಯ ಅಡಿಯಲ್ಲಿ ಕೈಗೊಂಡಿರುವಂತಹ ರೆಸಲ್ಯೂಷನನ್ನು ಎತ್ತಿ ಹಿಡಿಯುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಈ ಒಂದು ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದು. ಇದನ್ನು ಬಿಟ್ಟು ಭಾರತ ಸರ್ಕಾರ ಏನನ್ನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ ನೋಡಿದಾಗ ಆಗಸ್ಟ್ 2021ರಂದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2021 ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದನ್ನು 2022ರಷ್ಟೊತ್ತಿಗೆ ತಡೆ ಹಿಡಿಯುವಂಥದ್ದು ಮೂಲ ಉದ್ದೇಶವಾಗಿತ್ತು. ಅಂದರೆ ಜುಲೈ 1, 2022ರಿಂದ ಈ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಪೂರ್ಣವಾಗಿ ತಡೆ ಹಿಡಿಯುವಂಥದ್ದು ಮೂಲ ಉದ್ದೇಶವಾಗಿರುವಂಥದ್ದು. ಇದಲ್ಲದೆ ಸೆಪ್ಟೆಂಬರ್ 30 ಎರಡನೇ ಹಂತದಲ್ಲಿ ಸೆಪ್ಟೆಂಬರ್ 30, 2021ರಿಂದ ಪ್ಲಾಸ್ಟಿಕ್ನ ಥಿಕ್ನೆಸ್ ಏನಿದೆ ಅಥವಾ ಅದರ ದಪ್ಪ ಇರುವಂತಹ ಕೆಪಾಸಿಟಿ ಏನಿದೆ ಅದು 50 ಮೈಕ್ರಾನ್ಸಿಂದ 75 ಮೈಕ್ರಾನ್ಸಿಗೆ ಏರಿಕೆ ಮಾಡಲಾಗಿರುವಂಥದ್ದು. ಅಂದರೆ ಇನ್ನು ಮೇಲೆ 2021 ಸೆಪ್ಟೆಂಬರ್ 30ರ ಮೇಲೆ ದೇಶದಲ್ಲಿ ಪ್ಲಾಸ್ಟಿಕ್ ಮಿನಿಮಮ್ 75 ಮೈಕ್ರಾನ್ಸ್ ನಾವು ಆಗಿರಬೇಕು. ಇದಲ್ಲದೆ ಡಿಸೆಂಬರ್ 31, 2021ರಿಂದ ಅದು 75ರಿಂದ 100 ಮೈಕ್ರಾನಿಗೆ ಏರಿಕೆ ಮಾಡಲಾಗಿತ್ತು. ಈ ಒಂದು ಥಿಕ್ನೆಸ್ ಅಥವಾ ದಪ್ಪ ಪ್ಲಾಸ್ಟಿಕ್ಕನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಪ್ಲಾಸ್ಟಿಕ್ಸ್ನ ಬಳಕೆ ಮತ್ತೆ ಮತ್ತೆ ಮಾಡುವಂಥದ್ದು ಆಗಬೇಕು ಅಂತ. ಯಾಕಂದರೆ ತಳ್ಳಗಿದ್ದಷ್ಟು ಪ್ಲಾಸ್ಟಿಕ್ಕು ಉಪಯೋಗಿಸ್ಬಿಟ್ಟು ಅದು ಬಿಸಾಕ್ಬಿಡ್ತಾರೆ. ಸೊ ಪ್ಲಾಸ್ಟಿಕ್ ದಪ್ಪ ಇದ್ದಷ್ಟು ಅದನ್ನು ಜಾಸ್ತಿ ಬಳಕೆ ಮಾಡುವಂಥದ್ದು ಆಗಿರುತ್ತದೆ ಅನ್ನುವಂಥದ್ದು. ಇದಲ್ಲದೆ ಪ್ಲಾಸ್ಟಿಕ್ಕನ್ನು ಒಂದಿಷ್ಟು ಕಂಪನಿಗಳು ಪ್ಯಾಕೇಜಿಂಗಿಗೆ ಉಪಯೋಗಿಸ್ತಾರೆ. ಪ್ಯಾಕೇಜಿಂಗಿಗೆ ಉಪಯೋಗಿಸುವಂತಹ ಕಾರಣಕ್ಕೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹ ಕ್ರಮವನ್ನು ಕೈಗೊಂಡಿರುವಂಥದ್ದು. ಇದರ ಅಡಿಯಲ್ಲಿ ಯಾರೆಲ್ಲ ಪ್ಯಾಕೇಜಿಂಗ್ ಮಾಡ್ತಿದ್ದಾರೆ ಅವರು ಇದನ್ನು ರೀಸೈಕಲ್ ಮಾಡುವಂತಹ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಿರ್ತಾರೆ. ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2021ರ ಅಡಿಯಲ್ಲಿ ಮುಖ್ಯವಾಗಿ ಇದನ್ನು ಲೀಗಲಿ ಸ್ಟ್ರಾಂಗ್ ಎನ್ಫೋರ್ಸ್ ಮಾಡುವಂತಹ ಪ್ರಾವಧಾನಗಳನ್ನು ಮಾಡಿರುವಂಥದ್ದು ಸಹ ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಇದಲ್ಲದೆ ಸ್ವಚ್ಛ ಭಾರತ್ ಮಿಷನ್ನ ಅಡಿಯಲ್ಲಿ ಮುಖ್ಯವಾಗಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸುವಂಥದ್ದು, ಈ ಒಂದು ಪ್ಲಾಸ್ಟಿಕ್ಸನ್ನು ರೀಸೈಕಲ್ ಮಾಡುವಂಥದ್ದಾಗಿರ್ಬೋದು, ಟ್ರೀಟ್ ಮಾಡುವಂಥದ್ದು, ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರವು ಸ್ವಚ್ಛ ಭಾರತ್ ಮಿಷನ್ನ ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ತಾ ಇದೆ. ರಾಜ್ಯ ಸರ್ಕಾರದ ಮಟ್ಟದಲ್ಲಿ, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಗಳನ್ನು ತಂದುಬಿಟ್ಟು ಈ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016ರ ಅಡಿಯಲ್ಲಿ ಕೆಲಸಗಳು ಮುಂಸಾಗ್ತಾ ಇದ್ದಾವ ಅನ್ನುವಂಥದ್ದನ್ನು ನೋಡಿಕೊಳ್ಳುವಂಥದ್ದು ಸಹ ಮೂಲ ಉದ್ದೇಶವಾಗಿರುತ್ತದೆ. ಪ್ಲಾಸ್ಟಿಕ್ನ ನಂತರದಲ್ಲಿ ಆಗ್ತಾ ಇರಬೇಕಾದಂತಹ ಚರ್ಚೆ ಗಾಳಿಯಲ್ಲಿ ಇರುವಂತಹ ಪ್ರದೂಷಣದ ಬಗ್ಗೆ. ಗಾಳಿಯಲ್ಲಿ ಇರುವಂತಹ ಪ್ರದೂಷಣ ಅಥವಾ ಏರ್ ಪೊಲ್ಯೂಷನ್ ಇವತ್ತು ಪ್ರಪಂಚದಲ್ಲಿ ಬಹುದೊಡ್ಡವಾದಂತಹ ನೈಸರ್ಗಿಕವಾದಂತಹ ಸಮಸ್ಯೆ ಆಗಿರುತ್ತದೆ. 2019ರಲ್ಲಿ ಭಾರತ ಸರ್ಕಾರವು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮನ್ನು ಜಾರಿಗೆ ತಂದಿತ್ತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 20ರಿಂದ 30% ಪರ್ಟಿಕ್ಯುಲೇಟ್ ಮ್ಯಾಟರ್ ಕಾನ್ಸಂಟ್ರೇಷನನ್ನು 2024ರಷ್ಟೊತ್ತಿಗೆ ಕಡಿಮೆ ಮಾಡುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ನೆನ್ಪಿಟ್ಕೊಳ್ಳಿ, ಇದನ್ನು
2017 ಪೈಕಿ 2017ರಲ್ಲಿ ಇರುವಂತಹ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಏನು ಇವತ್ತು ಗಾಳಿಯಲ್ಲಿ ನಾವು ಕಾಣ್ತಿದ್ದೀವೋ ಅವುಗಳನ್ನು 20-30% ಕಡಿಮೆ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಇದಲ್ಲದೆ ಭಾರತ ಸರ್ಕಾರ ವಾಯು ಪ್ರದೂಷಣವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ವೆಹಿಕಲ್ಸ್ಗಳಲ್ಲಿ ಇರುವಂತಹ ಎಮಿಷನ್ಸನ್ನು ಕಡಿಮೆ ಮಾಡುವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗಿದ್ದರೆ ಭಾರತವು BS4 ಇಂಜಿನ್ ಸಿಸ್ಟಮಿಂದ BS6 ಇಂಜಿನಿಗೆ ಡೈರೆಕ್ಟಾಗಿ ಜಂಪ್ ಹೊಡೆದಿತ್ತು ಏಪ್ರಿಲ್ 2020ರಲ್ಲಿ. ಈ ಒಂದು BS6 ಇಂಜಿನ್ ಮುಖ್ಯವಾಗಿ ಏನು ಹೊಗೆಯಲ್ಲಿ ಬರುವಂತಹ ಕೆಮಿಕಲ್ಸ್ ಇರ್ತವೆ ಅದನ್ನು ಕಡಿಮೆ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಇದಲ್ಲದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಪ್ರಚೋದನೆ ಕೊಡುವಂತಹ ನಿಟ್ಟಿನಲ್ಲಿ ಮೆಟ್ರೋ ರೈಲ್ಸನ್ನು ಹೆಚ್ಚಿಗೆ ಕಟ್ತಾ ಇರುವಂಥದ್ದು, ಎಥನಾಲ್ ಬ್ಲೆಂಡಿಂಗ್ ಕಾರ್ಯಕ್ರಮವನ್ನು ಮುಖ್ಯವಾಗಿ ತಮಗೆಲ್ಲ ಗೊತ್ತೇ ಇರುವಂಥದ್ದು, ಪೆಟ್ರೋಲ್ನಲ್ಲಿ ಎಥನಾಲ್ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಹೆಚ್ಚಿಗೆ ಕ್ಲೀನ್ ಮತ್ತು ಆಲ್ಟರ್ನೇಟ್ ಫ್ಯೂಯಲನ್ನು ನಾವು ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಇದಲ್ಲದೆ ಫೇಮ್ ಕಾರ್ಯಕ್ರಮದ ಬಗ್ಗೆಯೂ ತಮಗೆಲ್ಲ ಗೊತ್ತೇ ಇರುವಂತಹ ಮಾಹಿತಿಯಾಗಿರುತ್ತದೆ. ಇಂಡಸ್ಟ್ರಿಯಲ್ ಎಮಿಷನ್ ಅಥವಾ ಇಂಡಸ್ಟ್ರೀಸ್ಗಳಿಂದ ಹೊರಬರುವಂತಹ ವಾಯು ಪ್ರದೂಷಣಕ್ಕೆ ಸಂಬಂಧಿಸಿದಂತಹ ವಿಷಯಗಳಿಗೂ ಇಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಮೊದಲನೇದಾಗಿ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಲ್ಲಿ ಮುಖ್ಯವಾಗಿ ಎಮಿಷನ್ ನಾರ್ಮ್ಸ್ಗಳನ್ನು ಸರಿಯಾಗಿ ಪಾಲಿಸಬೇಕು ಅನ್ನುವಂಥದ್ದನ್ನು ಹೇಳಲಾಗಿದೆ. ಇದಲ್ಲದೆ ಯಾವ ಪೆಟ್ಕೋಕ್ ಬೇರೆ ರಾಷ್ಟ್ರದಿಂದ ನಾವು ಕಡಿಮೆ ದರದಲ್ಲಿ ಸಿಗುವಂತಹ ಕಲ್ಲಿದ್ದಲನ್ನು ಪೆಟ್ಕೋಕ್ ಅಂತ ಕರಿತೀವಿ, ಅದನ್ನು ಉಪಯೋಗಿಸಿ ನಾವು ಎಲೆಕ್ಟ್ರಿಸಿಟಿ ವಿದ್ಯುತ್ತನ್ನು ಜನರೇಟ್ ಮಾಡಲು ಪ್ರಯತ್ನಿಸ್ತಿದ್ವಿ. ಅದನ್ನು ನಾವು ಇವಾಗ ತಡೆ ಹಿಡಿದ್ವಿ ಪೂರ್ಣವಾಗಿ. ಹಾಗೂ ಇಟ್ಟಿಗೆ ಭಟ್ಟಿಯಲ್ಲಿ ಸಹ ಜಿಗ್ಜ್ಯಾಗ್ ಟೆಕ್ನಾಲಜಿಯನ್ನು ಉಪಯೋಗಿಸಲಾಗ್ತಿರುವಂಥದ್ದು. ಆ ಜಿಗ್ಜ್ಯಾಗ್ ಟೆಕ್ನಾಲಜಿ ಉಪಯೋಗಿಸೋದ್ರಿಂದ ಮುಖ್ಯವಾಗಿ ನಾವು ವಾಯು ಪ್ರದೂಷಣವನ್ನು ಈ ಒಂದು ಇಟ್ಟಿಗೆ ಭಟ್ಟಿಯಿಂದ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಹಾಗೆ ಏರ್ ಪೊಲ್ಯೂಷನ್ ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಕೆಲಸಗಳಿಂದಾಗಿರಬಹುದು, ವೇಸ್ಟ್, ಪ್ಲಾಸ್ಟಿಕ್ ವೇಸ್ಟ್ ಇವೆಲ್ಲದರಿಂದನೂ ಆಗ್ತಾ ಇರುವಂತಹ ಕಾರಣಕ್ಕೆ ಅವುಗಳನ್ನು ಸಹ ತಡೆ ಹಿಡಿಯುವಂಥದ್ದು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ವಾಯು ಪ್ರದೂಷಣಕ್ಕೆ ಸಂಬಂಧಿಸಿದಂತೆ ಚರ್ಚೆ ಬಂದಾಗಲೆಲ್ಲವೂ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಡೆಲ್ಲಿಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಯ ಬಗ್ಗೆ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಈಗಾಗಲೇ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ತಡೆ ಹಿಡಿಯಲು ಒಂದಿಷ್ಟು 10 ವರ್ಷಕ್ಕಿಂತ ಹಳೆಯ ಡೀಸೆಲ್ ವೆಹಿಕಲ್ಸ್ಗಳನ್ನು ತೆಗೆದುಹಾಕಿರುವಂಥದ್ದು, 15 ವರ್ಷಕ್ಕಿಂತ ಹಳೆಯ ಪೆಟ್ರೋಲ್ ಗಾಡಿಗಳನ್ನು ತೆಗೆದುಹಾಕಿರುವಂತಹ ಪ್ರಯತ್ನಗಳನ್ನು ಮಾಡೋದಲ್ಲದೆ ಯಾವ ಗಾಡಿಗಳು ದೆಹಲಿ ಒಳಗಡೆ ಬರುವ ಅವಶ್ಯಕತೆ ಇಲ್ಲವೋ ಅವರು ಬೈಪಾಸಿಂದನೇ ಹೊರಗಿಂದನೇ ಬೇರೆ ರಾಷ್ಟ್ರಗಳಿಗೆ ಅಥವಾ ರಾಜ್ಯಗಳಿಗೆ ಹೋಗುವಂತಹ ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥದ್ದು. ಹಾಗೂ ಅಲ್ಲಲ್ಲಿ ಆನ್ಲೈನ್ ಮಾನಿಟರಿಂಗ್ ಸಿಸ್ಟಮನ್ನು ಅಳವಡಿಕೆ ಮಾಡಿರುವಂಥದ್ದು ವಾಯು ಪ್ರದೂಷಣವನ್ನು ಅರ್ಥೈಸಿಕೊಂಡು ಅದನ್ನು ಸರಿಯಾಗಿ ಮೇಂಟೈನ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ರಿಂದ ಸೊ ಈ ರೀತಿಯ ಕ್ರಮಗಳಿಂದಾಗಿ ದೆಹಲಿಯಲ್ಲಿ ನಾವು ಒಂದಿಷ್ಟು ವಾಯು ಪ್ರದೂಷಣವನ್ನು ಕಡಿಮೆ ಮಾಡುವಂಥದ್ರಲ್ಲಿ ಸಫಲರಾಗಿದ್ದೀವಿ ಅನ್ನುವಂಥದ್ದು. ಪಂಜಾಬ್ ಮತ್ತು ಹರಿಯಾಣ ರೀಜನ್ನಲ್ಲಿ ಸ್ಟಬಲ್ ಬರ್ನಿಂಗಿಂದ ನಾವು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ವಿ. ಸ್ಟಬಲ್ ಬರ್ನಿಂಗ್ ಅಂತಂದರೆ ರೈತರು ಬೆಳೆಯನ್ನು ತೆಗೆದಂತಹ ಸಂದರ್ಭದಲ್ಲಿ ಹೊಲದಲ್ಲಿ ಉಳ್ಕೊಂಡಿರುವಂತಹ ಕಳೆಯನ್ನು ಮುಖ್ಯವಾಗಿ ಸುಟ್ಟು ಹಾಕ್ತಾಯಿದ್ರು. ಆ ಕಳೆಯಿಂದಾಗಿ ಸುಟ್ಟು ಹಾಕೋ ಕಾರಣಕ್ಕೆ ಮುಖ್ಯವಾಗಿ ಆ ಒಂದು ಹೊಗೆ ದೆಹಲಿ ರೀಜನನ್ನು ಆವರಿಸ್ಕೊಳ್ತಾ ಇತ್ತು. ಇದರಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ವಾಯು ಪ್ರದೂಷಣ ಸಮಸ್ಯೆಯನ್ನು ಕಾಣ್ತಿದ್ವಿ. ಈಗ ಒಂದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸುವಂತಹ ಪ್ರಯತ್ನಗಳೊಂದಿಗೆ ಸ್ಟಬಲ್ ಬರ್ನಿಂಗಿಂದ ರೈತರು ಸಹ ಒಂದಿಷ್ಟು ಆದಾಯವನ್ನು ಮಾಡಿಕೊಳ್ಳುವಂತಹ ಆಸೆಯನ್ನು ಹುಟ್ಟಿಸಿ ಮುಖ್ಯವಾಗಿ ಇದನ್ನು ಸುಟ್ಟು ಹಾಕುವಂತಹ ಪ್ರಯತ್ನಗಳನ್ನು ಕಡಿಮೆ ಮಾಡಲಾಗಿರುವಂತಹ ಕಾರಣಕ್ಕೆ ದೆಹಲಿಯಲ್ಲಿ ವಾಯು ಪ್ರದೂಷಣವನ್ನು ತಡೆ ಹಿಡಿಯಲು ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ಸಹ ಎರಡನೇ ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕು. ಮುಂದಿನ ಹಂತದಲ್ಲಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತಹ ಚರ್ಚೆ ಇದೇ ಕೊನೆಯದಾಗಿರುವಂಥದ್ದು. ಇದರ ಜೊತೆಯಲ್ಲಿ ಯಾವ ಕ್ಷೇತ್ರಗಳಲ್ಲಿ COP26ನಲ್ಲಿ ಭಾರತ ಸರ್ಕಾರವು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ಗಳನ್ನು ಹೇಳಿದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಲಿದ್ದೇವೆ. ಭಾರತ ಸರ್ಕಾರವು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದಂತೆ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಕ್ಲೈಮೇಟ್ ಚೇಂಜ್ ಅನ್ನುವಂತಹ ಕಾರ್ಯಕ್ರಮವನ್ನು 2008ರಲ್ಲಿ ಜಾರಿಗೆ ತಂದಿತ್ತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 8 ಮಿಷನ್ಸ್ಗಳನ್ನು ಪೂರ್ಣವಾಗಿ ಅಥವಾ ಕೈಗೆತ್ತಿಕೊಳ್ಳಲಾಗಿತ್ತು. 8 ಮಿಷನು ಬಹಳ ಇಂಪಾರ್ಟೆಂಟು. ಇದರ ಉದ್ದೇಶ ಮತ್ತು ಮಿಷನ್ ಏನು ಅನ್ನುವಂಥದ್ದನ್ನು ತಾವು ಇಲ್ಲಿ ಅರ್ಥೈಸಿಕೊಳ್ಳಬೇಕು. ನ್ಯಾಷನಲ್ ಸೋಲಾರ್ ಮಿಷನ್ ಮೊದಲನೇ ಮಿಷನ್ ಇದು. ಈ ಒಂದು ಮಿಷನ್ನ ಅಡಿಯಲ್ಲಿ ಭಾರತ ಸರ್ಕಾರವು 2014-15ರಿಂದ ಶುರುವಾದಂತಹ ಈ ಕಾರ್ಯಕ್ರಮದಲ್ಲಿ ಮುಂದಿನ 7 ವರ್ಷದಲ್ಲಿ 100 ಗಿಗಾವಾಟ್ಸ್ಗಳ ವಿದ್ಯುತ್ತನ್ನು ಸೋಲಾರ್ ಎನರ್ಜಿ ಮೂಲಕ ಜನರೇಟ್ ಮಾಡಲಿದೆ ಅನ್ನುವಂತಹ ಮಹತ್ತರ ಉದ್ದೇಶವನ್ನು ಇಟ್ಕೊಂಡಿತ್ತು. ನ್ಯಾಷನಲ್ ಸೋಲಾರ್ ಮಿಷನ್ ಮೊದಲನೇದು. ಎರಡನೇದು ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ. ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ. ಮುಖ್ಯವಾಗಿ ವಿದ್ಯುತ್ ಬಳಕೆಯನ್ನು ಸರಿಯಾದ
ಅವಶ್ಯಕತೆ ಅನುಗುಣವಾಗಿ ಬಳಸ್ಕೊಳ್ಳುವಂಥದ್ದು ಬಹಳ ಅತ್ಯಮೂಲ್ಯವಾಗಿರುತ್ತದೆ. ಯಾಕಂದರೆ ವಿದ್ಯುತ್ ಯಾವ ರೀತಿಯಲ್ಲಿ ನಾವು ಜನರೇಟ್ ಮಾಡ್ತೀವಿ ಅನ್ನುವಂಥದ್ದು ಸಹ ಮುಖ್ಯವಾಗಿರೋದ್ರಿಂದ ಎನರ್ಜಿ ಎಫಿಷಿಯನ್ಸಿ ಹೆಚ್ಚು ಮಾಡೋದ್ರಿಂದ ನಾವು ಕ್ಲೈಮೇಟ್ ಚೇಂಜನ್ನು ತಡೆ ಹಿಡಿಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಮೂಲ ಉದ್ದೇಶವದಾಗಿರುತ್ತದೆ. ಮೂರನೇದು ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ. ಇಲ್ಲಿ ನಾವು ಹೆಸರಲ್ಲೇ ಅರ್ಥ ಮಾಡ್ಕೋಬಹುದು, ದೇಶದಲ್ಲಿ ಕಾಡಿನ ಒಂದಿಷ್ಟು ಏರಿಯಾವನ್ನು ಹೆಚ್ಚು ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಮುಖ್ಯವಾಗಿ 5 ಮಿಲಿಯನ್ ಹೆಕ್ಟರ್ಗಳ ಹೆಚ್ಚು ಕಾಡನ್ನು ಬೆಳೆಸುವಂಥದ್ದು ಇದರ ಅಡಿಯಲ್ಲಿ ಮೂಲ ಉದ್ದೇಶವಾಗಿರುತ್ತದೆ. ನಾಲ್ಕನೇದು ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಹ್ಯಾಬಿಟ್ಯಾಟ್. ಸಸ್ಟೈನಬಲ್ ಹ್ಯಾಬಿಟ್ಯಾಟ್ ಅಂತಂದರೆ ಜನರಿಗೆ ಉಳ್ಕೊಳ್ಳಲು ಹಾಗೂ ಬದುಕಲು ಒಂದಿಷ್ಟು ಸರಿಯಾದ ಅವಶೇಷಗಳನ್ನು ಮಾಡಿಕೊಡುವಂಥದ್ದು. ಉದಾಹರಣೆಗೆ ಉತ್ತಮವಾದಂತಹ ವಿದ್ಯುತ್ತಿನ ಸಪ್ಲೈ ಆಗಿರಬಹುದು, ಅರ್ಬನ್ ಸಿಟಿಗಳಾಗಿದ್ದಂಥ ಸಂದರ್ಭದಲ್ಲಿ ಕುಡಿಯುವ ನೀರು, ಶೌಚಾಲಯಗಳು ಹಾಗೂ ಒಳ್ಳೆಯ ರೋಡ್ಗಳು, ಬಳಸ್ತಾ ಇರುವಂತಹ ಉತ್ತಮವಾದಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು, ಇವೆಲ್ಲವೂ ಸಸ್ಟೈನಬಲ್ ಹ್ಯಾಬಿಟ್ಯಾಟ್ ಕೆಳಗಡೆ ಬರುವಂಥದ್ದು. ಅವುಗಳನ್ನು ಮಾಡುವಂಥದ್ದು ಈ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟ್ಯಾಟ್ ಅಡಿಯಲ್ಲಿ ಮೂಲ ಉದ್ದೇಶವಾಗಿರುತ್ತದೆ. ಐದನೇದು ನ್ಯಾಷನಲ್ ವಾಟರ್ ಮಿಷನ್. ಇಲ್ಲಿ ನೀರಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಸರಿಯಾದ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಆರನೆಯ ಹಂತದಲ್ಲಿ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಸಸ್ಟೈನಬಲ್ ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರದಲ್ಲಿ ಮುಖ್ಯವಾಗಿ ಯಾವ ರೀತಿಯಲ್ಲಿ ನಾವು ಉತ್ತಮವಾದಂತಹ ಪ್ರಯತ್ನಗಳನ್ನು ಹಾಗೂ ಫರ್ಟಿಲೈಸರ್ಸ್ಗಳನ್ನು ಕಡಿಮೆ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಒಟ್ಟಾರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರಯತ್ನಗಳೊಂದಿಗೆ ಜನರಿಗೆ ಸರಿಯಾದ ಆಹಾರದ ವ್ಯವಸ್ಥೆ ಹಾಗೂ ರೈತರಿಗೆ ಉತ್ತಮವಾದಂತಹ ಆದಾಯವನ್ನು ಪಡೆದುಕೊಳ್ಳುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಏಳನೇದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಿಂಗ್ ಹಿಮಾಲಯನ್ ಎಕೋಸಿಸ್ಟಮ್. ಏಳನೆಯ ಒಂದು ಕಾರ್ಯಕ್ರಮ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ಹಿಮಾಲಯನ್ ಎಕೋಸಿಸ್ಟಮ್. ಈ ಒಂದು ಮುಖ್ಯದಲ್ಲಿ ಹೆಸರಲ್ಲೇ ತಾವು ಅರ್ಥ ಮಾಡ್ಕೋಬಹುದು, ಹಿಮಾಲಯದಲ್ಲಿ ಇರುವಂತಹ ಒಂದಿಷ್ಟು ಎಕೋಸಿಸ್ಟಮನ್ನು ಕಾಪಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಕೊನೆಯ ಮತ್ತು ಇಂಪಾರ್ಟೆಂಟ್ ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಫಾರ್ ಕ್ಲೈಮೇಟ್ ಚೇಂಜು ಮುಖ್ಯವಾಗಿ ನ್ಯಾಷನಲ್ ಮಿಷನ್ ಇನ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್. ಇಲ್ಲಿ ಕ್ಲೈಮೇಟ್ ಸೈನ್ಸಿಗೆ ಸಂಬಂಧಿಸಿದಂತೆ ಜ್ಞಾನವನ್ನು ಹೆಚ್ಚಿಸಿಕೊಂಡು ಮುಂದೆ ಹೋಗುವಂಥದ್ದು, ಮುಖ್ಯವಾಗಿ ಕ್ಲೈಮೇಟ್ ಚೇಂಜನ್ನು ಅರ್ಥೈಸಿಕೊಂಡು ನಾವು ಅದನ್ನು ಟ್ಯಾಕಲ್ ಮಾಡಲು ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ 8 ಮಿಷನ್ಗಳನ್ನು ಮಾತಾಡುತ್ತದೆ. ಈ 8 ಮಿಷನ್ಗಳು ಮುಖ್ಯವಾಗಿ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಅಸಮತೋಲನವನ್ನು ಕಾಪಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಹಂತದಲ್ಲಿ 2015ರಲ್ಲಿ ನ್ಯಾಷನಲ್ ಅಡಾಪ್ಟೇಷನ್ ಫಂಡ್ ಆನ್ ಕ್ಲೈಮೇಟ್ ಚೇಂಜ್ NAFCC ಅನ್ನು ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಕ್ಲೈಮೇಟ್ ಸೆನ್ಸಿಟಿವ್ ಸೆಕ್ಟರ್ಸ್, ಕೃಷಿ, ನೀರು ಹಾಗೂ ಕಾಡು, ಹಿಮಾಲಯನ್ ಎಕೋಸಿಸ್ಟಮ್ ಇವುಗಳಲ್ಲಿ ಒಂದಿಷ್ಟು ಕೆಪಾಸಿಟಿಯನ್ನು ಹೆಚ್ಚಿಸುವಂಥದ್ದು, ವಲ್ನರಬಲ್ ಸೆಕ್ಷನ್ಸ್ಗೆ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಫಂಡನ್ನು ರಚನೆ ಮಾಡಿ ಅವುಗಳಿಗೆ ವಿಶೇಷವಾದಂತಹ ಅನುದಾನವನ್ನು ಮಾಡಿಕೊಡಲಾಗಿರುವಂಥದ್ದು 2015ರಲ್ಲಿ ತಂದಂತಹ ಇದೊಂದು ಕಾರ್ಯಕ್ರಮ. ಇದಲ್ಲದೆ ಭಾರತ ಸರ್ಕಾರವು ನ್ಯಾಷನಲ್ ಮಿಷನ್ ಆನ್ ಹೈಡ್ರೋಜನ್, ಮುಖ್ಯವಾಗಿ ಹೈಡ್ರೋಜನನ್ನು ಹೇಗೆ ಫ್ಯೂಲ್ ಆಗಿ ಬಳಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು, ಎಥನಾಲ್ ಬ್ಲೆಂಡಿಂಗ್ ಕಾರ್ಯಕ್ರಮವಾಗಿರಬಹುದು, ಪೆಟ್ರೋಲಲ್ಲಿ ಎಥನಾಲನ್ನು ಬ್ಲೆಂಡ್ ಮಾಡುವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗೆ 2025ರಷ್ಟೊತ್ತಿಗೆ 20% ಬ್ಲೆಂಡಿಂಗ್ ಟಾರ್ಗೆಟನ್ನು ಭಾರತ ಸರ್ಕಾರ ನಿಗದಿ ಮಾಡಿರುವಂಥದ್ದು. ಇದಲ್ಲದೆ ಭಾರತೀಯ ರೈಲ್ವೆಯೂ ಸಹ 2030ರಷ್ಟೊತ್ತಿಗೆ ನೆಟ್ ಝೀರೋ ಕಾರ್ಬನ್ ಎಮಿಷನನ್ನು ಸಾಧಿಸಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್ PM ಕುಸುಮ್ ಅನ್ನುವಂತಹ ಕಾರ್ಯಕ್ರಮ, ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರ್ವೇಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸ್ಕೀಮ್. ಇದರ ಅಡಿಯಲ್ಲಿ ಮುಖ್ಯವಾಗಿ ಎನರ್ಜಿ ಮತ್ತು ವಾಟರ್ ಸೆಕ್ಯೂರಿಟಿಯನ್ನು ಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಹೀಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿಕೊಳ್ಳುವಂತಹ ಕಡೆಗೆ ಭಾರತ ಸರ್ಕಾರ ಒಂದಿಷ್ಟು ಅನುದಾನವನ್ನು ಕೊಡ್ತಾ ಇರುವಂಥದ್ದು. ಇದಲ್ಲದೆ ಆಫ್ಶೋರ್ ವಿಂಡ್ ಎನರ್ಜಿಯನ್ನು ಸಂಬಂಧಿಸಿದಂತೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿಯೂ ಸಹ ಪಾಲಿಸೀಸ್ಗಳನ್ನು ತಂದಿರುವಂಥದ್ದು. ಒಟ್ಟಾರೆ ವಿದ್ಯುತ್ ಮತ್ತು ಜನರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಇಂದಿನ ಕೊನೆಯ ಹಂತದಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26, ಇದು ಬಹಳ ಇಂಪಾರ್ಟೆಂಟು. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಗ್ಲಾಸ್ಗೋದಲ್ಲಿ ನಡೆಸಲಾಗಿತ್ತು.
ಈ ಒಂದು ಗ್ಲಾಸ್ಗೋ ಸೆಷನ್ನು ಮುಖ್ಯವಾಗಿ 31 ಅಕ್ಟೋಬರ್ನಿಂದ 13 ನವೆಂಬರ್ 2021ರವರೆಗೂ ನಡೆಸಲಾಗಿತ್ತು. ಈ ಒಂದು ಗ್ಲಾಸ್ಗೋ ಸಮ್ಮಿಟ್ನಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಏನು 2015ರಲ್ಲಿ ಶುರು ಮಾಡಲಾಗಿತ್ತು, ಅದಕ್ಕೆ ಸಂಬಂಧಿಸಿದಂತಹ ಗ್ರೌಂಡ್ ರೂಲ್ಸ್ಗಳನ್ನು ಫೈನಲೈಸ್ ಮಾಡುವಂತಹ ಕಡೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಡೆದಂತಹ ಚರ್ಚೆಯಲ್ಲಿ ಗ್ಲಾಸ್ಗೋ ಡೈಲಾಗ್ ಅನ್ನುವಂತಹ ಒಂದು ಡಾಕ್ಯುಮೆಂಟನ್ನು ಹೊರತರಲಾಗಿತ್ತು. ಈ ಒಂದು ಡೈಲಾಗ್ನ ಅಡಿಯಲ್ಲಿ ರಾಷ್ಟ್ರಗಳು ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನು ಮುಂದೆ ಹಾಕಲಾಗಿರುವಂಥದ್ದು. ಈ ಒಂದು COP26ನಲ್ಲಿ ಭಾರತವು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನನ್ನು ಮುಂದೆ ಇಟ್ಟಿರುವಂಥದ್ದು. ಅದರ ಅಡಿಯಲ್ಲಿ ಮುಖ್ಯವಾಗಿ 2030ರಷ್ಟೊತ್ತಿಗೆ ನಮ್ಮ GDPಯ 33ರಿಂದ 35% ಎಮಿಷನ್ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡುವಂಥದ್ದು ಭಾರತ ಇಲ್ಲಿ ಒಪ್ಪಿಕೊಂಡಿರುವಂಥದ್ದು. ಇದಲ್ಲದೆ ಮುಂದಿನ ದಿನಗಳಲ್ಲಿ ಕಾಡನ್ನು ಹೆಚ್ಚಿಸಿ 2.5ರಿಂದ 3 ಬಿಲಿಯನ್ ಟನ್ಗಳ ಕಾರ್ಬನ್ ಡೈಆಕ್ಸೈಡನ್ನು ನಾವು ಗಿಡ ಮರಗಳಿಂದ 2030ರಷ್ಟೊತ್ತಿಗೆ ಸಾಧಿಸಲಿದ್ದೇವೆ, ಕ್ಯಾಪ್ಚರ್ ಮಾಡಲಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ 40% ವಿದ್ಯುತ್ತನ್ನು ನಾವು ನಾನ್ ಫೋಸಿಲ್ ಫ್ಯೂಯಲ್ಸಿಂದ 2030ರಷ್ಟೊತ್ತಿಗೆ ಸಾಧಿಸಲಿದ್ದೇವೆ ಅನ್ನುವಂಥದ್ದು. ಹೀಗೆ ಒಂದಿಷ್ಟು 3 ಕಮಿಟ್ಮೆಂಟ್ಸ್ಗಳನ್ನು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ನ ಅಡಿಯಲ್ಲಿ ಭಾರತ ಸರ್ಕಾರ ಕೊಟ್ಟಿರುವಂಥದ್ದು. ಇದಲ್ಲದೆ ಮುಂದಿನ ದಿನಗಳಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಸಸ್ಟೈನಬಲ್ ಫೈನಾನ್ಸ್ ಗ್ರೂಪ್ ಆರ್ಥಿಕವಾಗಿರುವಂತಹ ಅನುಕೂಲತೆಗಳನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಮತ್ತು ಒಂದಿಷ್ಟು ಟಾಸ್ಕ್ ಫೋರ್ಸ್ಗಳನ್ನು ಸಹ ರಚನೆ ಮಾಡಿ ಈ ಒಂದು ಕ್ರಮಗಳನ್ನು ಕೈಗೊಳ್ಳುವಂತಹ ಪ್ರಯತ್ನಗಳನ್ನು ಮುಂಸಾಗಿಸ್ತಾ ಇರುವಂಥದ್ದು ಸಹ ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರವು ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿರುವಂತಹ ಮಾಹಿತಿ ತಮಗೆಲ್ಲ ಗೊತ್ತೇ ಇದೆ. ಮೊದಲನೇದು ಲೈಫ್ ಅಂತಂದರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರ್ಮೆಂಟ್. 2021ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಒನ್ ವರ್ಡ್ ಮೂಮೆಂಟನ್ನು ಜಾರಿಗೆ ತಂದಿದ್ದರು ಕ್ಲೈಮೇಟಿಗೆ ಸಂಬಂಧಿಸಿದಂತೆ. ಅಂದರೆ ನಮ್ಮ ಲೈಫ್ ಸ್ಟೈಲು ಎನ್ವೈರ್ಮೆಂಟ್ ಹಾಗೂ ವಾತಾವರಣನ ಕಾಪಾಡುವಂತಹ ಕಡೆಗೆ ಇರಬೇಕು ಅನ್ನುವಂತಹ ಮಾತನ್ನು COP26 ಗ್ಲಾಸ್ಗೋನಲ್ಲಿ ಕೊಟ್ಟಿದ್ದರು. ಅಂದರೆ ಜನರು ತಮ್ಮ ಲೈಫ್ ಸ್ಟೈಲನ್ನು ವಾತಾವರಣ ಕಾಪಾಡುವಂತಹ ಕಡೆಗೆ ಆಲೋಚನೆಯನ್ನು ದಿಕ್ಕನ್ನು ಮಾರಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು ಲೈಫ್. ಎರಡನೇದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. 2021 ನವೆಂಬರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಈ ಒಂದು ಒನ್ ವರ್ಲ್ಡ್ ಒನ್ ಗ್ರಿಡ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮುಂದೆ ಹಾಕಿದ್ದರು. ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ನೆನ್ಪಿಟ್ಕೊಳ್ಳಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಮೂಲ ಉದ್ದೇಶ ಇದಾಗಿರುತ್ತದೆ. ಒಟ್ಟಾರೆ ಏನು ನಾವು ಇವತ್ತು ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿ ವಿದ್ಯುತ್ತನ್ನು ಮುಂತರುವಂಥದ್ದು ಅಥವಾ ಹುಟ್ಟು ಹಾಕುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಮೂರನೇ ಹಂತದಲ್ಲಿ ಕೊಯಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್. ಮುಖ್ಯವಾಗಿ ನಾವು ಭೂಮಿಯ ಮೇಲೆ ಕಾಣುವಂತಹ ಒಂದಿಷ್ಟು ನೈಸರ್ಗಿಕವಾದಂತಹ ಸಮಸ್ಯೆಗಳು ಬಹಳ ಜಾಸ್ತಿನೇ ಇದ್ದಾವೆ. ಆ ರೀತಿಯ ಸಮಸ್ಯೆಗಳನ್ನು ತಡೆಹಿಡಿಯುವಂತಹ ಕಡೆಗೆ ಉತ್ತಮವಾದಂತಹ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಸಮಸ್ಯೆಗಳನ್ನು ಅರ್ಥಕೊಂಡು ಅದರ ನಿಟ್ಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸುವಂಥದ್ದು ಈ ಒಂದು CDRIನ ಮೂಲ ಉದ್ದೇಶವಾಗಿರುತ್ತದೆ. ಸೊ ಒಟ್ಟಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು 6 ಕ್ಷೇತ್ರಗಳಲ್ಲಿ ಮಾಡಿರುವಂತಹ ಚರ್ಚೆಯಲ್ಲಿ ಮೊದಲನೇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿತ್ತು. ಎರಡನೇ ಹಂತದಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಬಗ್ಗೆ, ಮೂರನೇ ಹಂತದಲ್ಲಿ ಕಾಡಿಗೆ ಸಂಬಂಧಿಸಿದಂತಹ ಚರ್ಚೆ, ನಾಲ್ಕನೇ ಹಂತದಲ್ಲಿ ಕ್ಲೈಮೇಟ್ ಚೇಂಜ್ ಸಂಬಂಧಿತವಾದಂತಹ ಚರ್ಚೆ, ಐದನೇ ಹಂತದಲ್ಲಿ ಏರ್ ಪೊಲ್ಯೂಷನ್ ಹಾಗೂ ಕೊನೆಯ ಹಂತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮಾಡಿದಂತಹ ಪ್ರಯತ್ನಗಳು. ಈ 6 ವಿಷಯಗಳು ಬಹಳ ಮುಖ್ಯಕರವಾಗಿರುವಂಥದ್ದು ನಮ್ಮ ಎಕ್ಸಾಮಿನೇಷನ್ಗೆ ಸಂಬಂಧಿತವಾಗಿರುವಂತೆ. ಇಲ್ಲಿ ತಾವು ತಿಳ್ಕೊಂಡಿರುವಂತಹ ವಿಷಯವನ್ನು ಅರ್ಥಕೊಂಡ ನಂತರ ಒಂದು ಸಾರಿ ಲಾ ಎಕ್ಸಲೆನ್ಸ್ IAS ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಸಮ್ಮರಿಯನ್ನು ಸಹ ಚಾಚು ತಪ್ಪದೆ ಓದಿ ಅಂತ ಹೇಳುತ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.